ವಿಚಾರ ಮಾಡಕತ್ತಿದ್ರಂತ ಪ್ರಾಯದ ವಯಸ್ಸಿಗೆ ಬಂದಿರುವಂಥ ಶರಣು ಬಸವನಿಗೆ ಮದುವೆ ಮಾಡಬೇಕು ಅಂದ್ರವ್ರು. ಮದುವೆ ಮಾಡ್ಬೇಕಂತ ತಿಳ್ಕೊಂಡಂದಾಗ ಶರಣ ಬಸವನನ್ನು ಕರೆದ್ರು, ಗುರುಗಳು ಕರೆದ್ತಾರೆ, ತಂದೆ ತಾಯಿಗಳು ಕರೆದ್ರು. ಯಪ್ಪ, ಪ್ರಾಯದ ವಯಸ್ಸಿಗೆ ಬಂದಿದ್ದೀಯಾ, ನಮ್ಮದೊಂದು ಜವಾಬ್ದಾರಿ ಅದ. ಏನು ಅಂತ ತಿಳ್ಕೊಂಡಂದ್ರೆ ನೀವೆಲ್ಲರೂ ಒಂದು ಜವಾಬ್ದಾರಿ, ಮಕ್ಕಳನ್ನು ಎತ್ತಿರುವುದಷ್ಟೇ ಇಲ್ಲ. ಮಾತಾಡಬೇಡ್ರಿ. ಅವು ಮಕ್ಕಳನ್ನು ಏರುವುದಷ್ಟೇ ಇಲ್ಲ, ಮಕ್ಕಳನ್ನು ಅವ್ರನ್ನ ಯಾವ ರೀತಿ ಬೆಳೆಸಿ ಮತ್ತು ಅವ್ರಿಗೆ ಏನಂತ ತಿಳ್ಕೊಂಡಂದ್ರೆ ಮುಂದೆ ಒಂದು ಜವಾಬ್ದಾರಿ. ಮದುವೆ ಮಾಡಿ ನೀವೆಲ್ಲ ಅನ್ನಂಗಿಲ್ಲ, ಇವು ಎರಡು ಕೈಗೆ 4 ಕೈ ಮಾಡಿ ಕೈ ಬಿಡೋದು ಅಂತಿರ್ತಾರೆ. 2 ಕೈಗೆ 4 ಕೈ ಮಾಡಿ ಕೈ ಬಿಡುತ್ತೀವಪ್ಪ, ಯಪ್ಪ ಸಾಕಾಗೈತೆ, ಇವನು ಗುಟ್ಟ ಎಲ್ಲಿ ಎಕಡ್ಬೇಕಂತಿರ್ತಾರೆ. 2 ಕೈಗೆ ಎಲ್ಲರ ಒಂದು ಕನ್ಯಾ ನೋಡಿ, ಎಲ್ಲರ ಇದನ್ನು ಚಲೋದು ಕನ್ಯಾ ನೋಡಿ ಮಾಡಿ 2 ಕೈಗೆ 4 ಕೈ ಮಾಡಿ ಕೈ ಬಿಡ್ತಪ್ಪ, ಯಪ್ಪ ನಾವೆಲ್ಲೇ ಮಟ್ಟ ಇದನ್ನು ಮಾಡ್ಬೇಕಂತ ತಿಳ್ಕೊಂಡಂತಿರ್ತಾರೆ. ಜವಾಬ್ದಾರಿ ಮಕ್ಕಳನ್ನು ಏರುವುದಷ್ಟೇ ಅಲ್ಲ, ಆದರೂ ಕೂಡ ಒಂದು ಜವಾಬ್ದಾರಿಯಿಂದ ಏನಂತ ತಿಳ್ಕೊಂಡ್ರೆ ಮಕ್ಕಳಿಗೆ ಮದುವೆಯನ್ನು ಮಾಡೋದು, ಹಿಂಗೆಲ್ಲ ಇರ್ತೈತಿ. ತಂದೆ ತಾಯಿಗಳಾದವರು ಒಂದು ಜವಾಬ್ದಾರಿ. ಆದಯ್ಯ ಮಡಿಯಮ್ಮನವ್ರು ಅಂತಾರೆ, ಶರಣ ಬಸವ, ನೀ ಈಗಾಗಲೇ ಪ್ರಾಯದ ವಯಸ್ಸಿಗೆ ಬಂದಿಯಪ್ಪ, ಮದುವೆ ಮಾಡ್ಕೋ, ನಮ್ಮ ವಂಶ ಬೆಳೀತದ, ಅದಕ್ಕೆ ನೀ ಮದುವೆ ಮಾಡ್ಕೋ ಅಂತ ತಿಳ್ಕೊಂಡಂದಾಗ ಅವನೇನಂತಾನ, ಶರಣ ಬಸವ ಅಂತಾನ, ಮದುವೆ ವಲ್ಯ ಅಂತ ತಿಳ್ಕೊಂಡಂದ. ಮದುವಿನ ವಲ್ಯ, ನಾನು ಮದುವೆ ಮಾಡ್ಕೊಳ್ಳೋಕೆ ಇಷ್ಟ ಇಲ್ಲ, ನಾನು ವಲ್ಯ ಅಂತ ತಿಳ್ಕೊಂಡಂದ. ನೋಡಿ ಎಷ್ಟು ವಿಚಿತ್ರ. ಪ್ರಾಯದ ವಯಸ್ಸಿಗೆ ಬಂದಿರುವಂಥ ಶರಣು ಬಸವನಿಗೆ ತಂದೆ ತಾಯಿಗಳಂದರು, ಶರಣ ಬಸಪ್ಪ ಅಂದ, ನಾ ವಲ್ಯ ಅಂದ. ಏನಂದ? ಮದುವೆ ಮಾಡ್ಕೊಳಕ್ಕೆ ವಲ್ಯ ಅಂದ. ಮದುವಿನ ವಲ್ಯ ಅಂತ ತಿಳ್ಕೊಂಡಂತೀಯಲ್ಲಪ್ಪ ಅಂತ ತಿಳ್ಕೊಂಡು ತಂದೆ ತಾಯಿಗಳಿಗೆ ಚಿಂತೆ ಆತು. ಯವ್ವ, ಇಷ್ಟು ಮಂದಿ ಕೂತೀರಿ, ನಾನು ನಿಮ್ಮನ್ನೊಂದು ಪ್ರಶ್ನೆ ಮಾಡ್ತೀನಿ. ಏನಂತ? ಯವ್ವ, ನಿಮ್ಮ ಮಕ್ಕಳು ಸನ್ಯಾಸಿ ಮಾಡೋಕ್ಕೆ ಯಾರು ತಯಾರಾದ್ರಿ? ಕೈ ಹತ್ರ ನೋಡೋಣ. ವಲ್ಯ? ನಿಮ್ಮ ಮಕ್ಕಳ ಒಬ್ಬ ಸನ್ಯಾಸಿ ಆಗಲ್ರಿ ಅಂತ ತಿಳ್ಕೊಂಡು ಯಾರು ಅಂತೀರಿ ಹೇಳ್ರಿ ನೋಡೋಣ. ಯಾರು ವಲ್ಯ ಅಂತಾರೆ ನೋಡ್ರಿ. ಯಾರಿಗೂ ಕೂಡ ಮನಸ್ಸಿರಂಗಿಲ್ಲ ಸನ್ಯಾಸಿ ಮಾಡಲಿಕ್ಕೆ. ಅವಾಗ ತಾಯಿ ಅಂತಾಳ, ಮಡಿಯಮ್ಮನವ್ರು, ಯಪ್ಪ ಹಿಂಗೆ ಮಾಡಿದ್ರೆ ಹಂಗೆ ವಲ್ಯ ಅಂತ ತಿಳ್ಕೊಂಡು ಅನ್ಬಾರ್ದಪ್ಪ, ಮದುವೆ ಮಾಡ್ಕೋಬೇಕು, ನನ್ನ ವಂಶ ಬೆಳಿಬೇಕಪ್ಪ, ಅದಕ್ಕೆ ನೀವು ಮದುವೆ ಮಾಡ್ಕೋ ಅಂತ ತಿಳ್ಕೊಂಡಂದ್ರು. ಆದರೆ ಏನಂತ ತಿಳ್ಕೊಂಡಂದ್ರೆ ಮದುವೆಗಿಂತ ಮೊದಲು ಸನ್ಯಾಸಿ ಆಗಬೇಕಂತ ತಿಳ್ಕೊಂಡಂದ್ರೆ ತಾಯಿಯ ಒಪ್ಪಿಗೆ ಪಡ್ಕೋಬೇಕು. ಮದುವೆಗಿಂತ ಮೊದಲ ನಾ ಸನ್ಯಾಸಿ ಆಗ್ಬೇಕಂದ್ರೆ ತಾಯಿ ಒಪ್ಪಿಗೆ ಪಡ್ಕೋಬೇಕು. ಮದುವೆ ಆದ ಬಳಿಕ ನಾ ಸನ್ಯಾಸಿ ಆಗ್ತೀನಿ ಅಂತ ತಿಳ್ಕೊಂಡಂದ್ರೆ ಹೆಂಡತಿಯ ಒಪ್ಪಿಗೆ ಪಡ್ಕೋಬೇಕು. ಹೆಂಡತಿಯ ಒಪ್ಪಿಗೆ ಪಡ್ಕೋಬೇಕು, ನಾ ಸನ್ಯಾಸಿ ಹಾಕೀನಿ ಅಂತ ತಿಳ್ಕೊಂಡಂದ್ರೆ. ಅದಕ್ಕೆ ಶರಣ ಬಸಪ್ಪನವ್ರು ಅಂತಾರ, ತಾಯಿ ಹೇಳ್ತಾಳ ನೀ ಮದುವೆ ಆಗು ಅಂತೇಳಿ. ಅವಾಗ ವಲ್ಯ ಅಂತಾನ, ಹಠ ಮಾಡಕತ್ತಾನ, ವಲ್ಯ ನಮ್ಮ ಮದುವೆ ವಲ್ಯ ಅಂತ ತಿಳ್ಕೊಂಡು. ಶರಣರು ಅವಾಗ ಅಂದರು, ಅಲ್ಲಿರುವಂಥ ಮೃಳಾರಾಧ್ಯರು ಹೇಳಕತ್ತಿದ್ರು, ಶರಣ ಬಸವ, ನಿಮ್ಮ ತಂದೆ ತಾಯಿಗಳ ಆಶೆಯನ್ನು ಈಡೇರಿಸ್ಬೇಕಪ್ಪ, ಹಂಗೆ ಮಾಡಕ್ಕೆ ಬರಂಗಿಲ್ಲ, ಸನ್ಯಾಸಿ ಆಗೋದು ಬೇಡ, ನೀನು ಸಂಸಾರಸ್ಥನಾಗಬೇಕು ಅಂದ್ರವರು. ಯಪ್ಪ ನಾನು ಸನ್ಯಾಸಿನ ಆಗ್ತೀನಿ ಅಂತ ತಿಳ್ಕೊಂಡಂದ್ರವ್ರು. ಯಪ್ಪ ನಾ ಸನ್ಯಾಸಿ ಆಗ್ತೀನಿ, ನಾನು ಸಂಸಾರಸ್ಥ ಆಗಾಕ ವಲ್ಯ, ನಾನು ಮದುವೆ ಮಾಡ್ಕೊಳಕ್ಕೆ ವಲ್ಯ ಅಂತ ತಿಳ್ಕೊಂಡು ಅಂದರೂ ಕೂಡ ಗುರುಗಳ ಒಂದು ಮಾತು ಹೇಳ್ತಾರೆ, ನೋಡಪ್ಪ ಈ ಜಗತ್ತಿನೊಳಗೆ ಬಸವಾದಿ ಶಿವಶರಣರು ಮದುವೆಯನ್ನಾಗಲಿಲ್ಲೇನು, ಜಮದಗ್ನಿ ಋಷಿಗಳು ಮದುವೆಯನ್ನಾಗಲಿಲ್ಲೇನು, ಎಲ್ಲರೂ ಕೂಡ ಶರಣರು ಏನಂತ ತಿಳ್ಕೊಂಡಂದ್ರೆ ಮದುವೆಯನ್ನಾಗಿದ್ದಾರೆ. ಎಲ್ಲರೂ ಮದುವೆಯನ್ನಾಗಿ ಶರಣರು ಏನಂತ ತಿಳ್ಕೊಂಡಂದ್ರೆ ಸಂಸಾರದೊಳಗೆ ಇದ್ದುಕೊಂಡು ಸದ್ಗತಿ ಪಡ್ಕೊಂಡಾರಪ್ಪ, ಅದಕ್ಕೆ ನೀನು ಮದುವೆಯನ್ನಾಗಿ ಸಂಸಾರದೊಳಗೆ ಇದ್ದುಕೊಂಡು ಸದ್ಗತಿ ಪಡಿಬೇಕಪ್ಪ ಅಂತ ತಿಳ್ಕೊಂಡಂದ್ರು. ಸದ್ಗತಿ ಪಡ್ಕೋಬೇಕು ನೀನು, ಹಂಗೆ ಮಾಡಕ್ಕೆ ಬರಂಗಿಲ್ಲಪ್ಪ, ಮದುವೆ ಆಗು ಅಂತ ತಿಳ್ಕೊಂಡು ಹೇಳಿದ ಬಳಿಕ, ಗುರುಗಳು ಹೇಳಿದ ಬಳಿಕ ಅವಾಗ ಮಾತಿಗೆ ಒಪ್ಪಿಗೆ ಕೊಡಕತ್ತಿದ. ಆಯ್ತು, ನೀವು ಯಾವಾಗ ಹೇಳ್ತೀರಿ ಅಂದ ಬಳಿಕ ಮದುವೆ ಆಗ್ತೀನಿ ಅಂದ್ರೆ. ಜಗತ್ತಿನೊಳಗೆ ಎಂತೆಂಥವ್ರು ಮದುವೆ ಆಗ್ಯಾರಪ್ಪ, ನೀನು ಮದುವೆ ಆಗ ಅಂತ ತಿಳ್ಕೊಂಡು ಕೆಲವೊಂದಿಷ್ಟು ಬಸವಾದಿ ಶಿವಶರಣರನ್ನು, ಜಮದಗ್ನಿ ಋಷಿಗಳಂಥವರನ್ನು, ಪುರಾತನರಂಥವ್ರನ್ನ ಎಲ್ಲರನ್ನ ಉದಾಹರಣೆ ಕೊಟ್ಟು ಹೇಳಿದಾಗ ಅವಾಗ ಮದುವೆಗೆ ಒಪ್ಪಿಕೊಂಡಂತ. ಅವಾಗ ಕನ್ಯಾ ನೋಡಬೇಕು. ಇವಾಗ ಕನ್ಯಾ ನೋಡೋದು, ಕನ್ಯಾ ನೋಡೋಕೆ ಹೋಗ್ತಾರೆ. ಅವತ್ತಿನ ದಿನಮಾನದಲ್ಲಿ ಕನ್ಯಾ ನೋಡೋದು ಬೇರೆ, ಇವತ್ತಿನ ದಿನಮಾನದಲ್ಲಿ ಕನ್ಯಾ ನೋಡೋದು ಬೇರೆ, ಹೌದಲ್ರಿ? ಇವತ್ತೆಲ್ಲ ಕನ್ಯಾ ಹೆಂಗೆ ನೋಡ್ತಾರೆ ಅಂತ ತಿಳ್ಕೊಂಡ್ರೆ ಬಯೋಡಾಟ ಪ್ರಕಾರ ನೋಡ್ತಾರೆ ಕನ್ಯಾನ, ಹೌದಲ್ರಿ? ಬಯೋಡಾಟಾ ಹಾಕ್ತಂತ ತಿಳ್ಕೊಂಡಂತಾರೆ. ಬಯೋಡಾಟಾ ಹಾಕಿದ ಬಳಿಕ ಅವಾಗ ಕನ್ಯಾ ನೋಡೋಕೆ ಹೋಗ್ತಾರೆ, ಏಜ್ ನೋಡ್ತಾರೆ, ಇವ ಎಲ್ಲ ಹಿಂಗೈತದ. ಆದರೆ ಈಗ ಇವತ್ತಿನ ಕಾಲದಾಗ ಭಾಳಷ್ಟು ಮುಂದುವರೆದ ಕಾಲ. ಎಷ್ಟು ಕಾಲ ಅಂದ್ರೆ ಇವತ್ತೇನು ನೀವೇನೋ ಭಾಳ ತ್ರಾಸು ಮಾಡ್ಕೊಳಕ್ಕೆ ಹೋಗ್ಬಾರ್ದು. ಎಷ್ಟು ತ್ರಾಸು ಮಾಡ್ಕೊಳಕ್ಕೆ ಹೋಗಂಗಿಲ್ಲ ನೀವು ಯಾರು. ಈಗ ಹೆಂಗೆ ಅಂತ ತಿಳ್ಕೊಂಡ್ರೆ ಕೈಯಾಗ ಮೊಬೈಲ್ ಐತಿ. ಯವ್ವ
ಮೊಬೈಲ್ನಾಗ ಫೇಸ್ಬುಕ್ ಅಂತ ಒಂದು ಐತಿ. ಫೇಸ್ಬುಕ್ನಾಗ ಕನ್ಯಾ ನೋಡ್ತಾರೆ, ವಾಟ್ಸಪ್ನಾಗ ಎಂಗೇಜ್ಮೆಂಟ್ ಮಾಡ್ಕೊತಾರೆ, ಟ್ವಿಟರ್ನಾಗ ಮಕ್ಳು ಆಡ್ಕೊಂಡು ಮನೆಗೆ ಬರ್ತಾರೆ. ಇಷ್ಟು ಫಾಸ್ಟ್ ಐತಿ ಕಾಲ. ಈಗ ಅವತ್ತಿನ ಕಾಲ ಅಂತ ಇಲ್ಲ. ಅವಾಗೆಲ್ಲ ಏನು ಮಾಡ್ತಿದ್ರು, ಹಿಂದಿನ ಕಾಲದಾಗ 4 ಮದುವೆಗಳಂತ ಹಾಕ್ತಿದ್ದು. ಈ ಕಡೆ ಲಕ್ಷ್ಯ ಕೊಡ್ರಿ ತಾಯಂದ್ರೆ ನಾ ಹೇಳುವಂಥ ಮಾತುಗಳನ್ನು. 4 ಮದುವೆ ಆಗ್ತಿದ್ದು ಹಿಂದಿನ ಕಾಲದಲ್ಲಿ. ಏನಂತ ತಿಳ್ಕೊಂಡ್ರೆ, ಒಂದು ಹಿರಿಯರು ಹಿಂದಿನ ಕಾಲದಾಗ ಹಿರಿಯರನ್ನು ಕರ್ಕೊಂಡೋಗಿ, ಗುರುಗಳನ್ನು ಕರ್ಕೊಂಡೋಗಿ ಕನ್ಯಾ ನೋಡಿದ ಬಳಿಕ ಮನಸ್ಸಿಗೆ ಒಪ್ಪಿ ಆದ ಬಳಿಕನ ಮದುವೆ ಮಾಡ್ತಿದ್ರು. ಅದಕ್ಕೆ ಹಿಂದಿನ ಶರಣರು ಎಂಥ ಮದುವೆ ಮಾಡ್ಕೊಂಡ್ರು ಅಂತ ತಿಳ್ಕೊಂಡ್ರೆ, ಒಂದು ಸ್ಪಿರಿಚುವಲ್ ಮ್ಯಾರೇಜ್, ಒಂದು ಮದುವೆ, ಅದು ಸ್ಪಿರಿಚುವಲ್ ಮ್ಯಾರೇಜ್. ಒಂದು ಸ್ಪಿರಿಚುವಲ್ ಮ್ಯಾರೇಜ್, 2ನೇದು ಸೋಷಿಯಲ್ ಮ್ಯಾರೇಜ್, 3ನೇದು ಆರೆಂಜ್ ಮ್ಯಾರೇಜ್, 4ನೇದು ಯಾವ ಮ್ಯಾರೇಜ್ ರೀ? ನಾವು ವಿಜಯ್ ಕುಮಾರ್ ಹೇಳಿದ್ ನೋಡ್ರಿ. ಯಾವ ಮ್ಯಾರೇಜ್ ರೀ? ಯು ಅಂಡರ್ಸ್ಟುಡ್, ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊರಿ ಅಷ್ಟೇ. ಸ್ಪಿರಿಚುವಲ್ ಮ್ಯಾರೇಜ್ ಅಂದ್ರೆ ಏನು? ಆಧ್ಯಾತ್ಮದ ಮದುವೆ. ಹಿಂದಿನ ಕಾಲದಲ್ಲಿ ಮಾಡಿಕೊಳ್ಳುವಂಥ ಮದುವೆ ಏನಿತ್ತಲ್ಲ, ಅದು ಆಧ್ಯಾತ್ಮದ ಮದುವೆ ಅಂತ ಕರ್ಕೊಂಡು ಬರ್ತಿದ್ರು. ಹಿರಿಯರನ್ನು ಕರ್ಕೊಂಡು ಹೋಗ್ತಿದ್ರು. ಯಾರು ಹೊರ ಹೋಗ್ತಿದ್ದಿಲ್ಲ, ಮೊದಲ ಹಿರಿಯರು ಹೋಗಿದ್ರು, ಗುರುಗಳು ಹೋಗಿದ್ರು. ಹೋಗಿ ಕನ್ಯಾಮಣಿಯನ್ನು ನೋಡ್ತಿದ್ರು. ನೋಡಿದ ಬಳಿಕ ಅವಾಗ ಅಂತಿದ್ರು, ಇಂತಲ್ಲೇ ನೋಡ್ಕೊಂಬಂದಿನಪ್ಪ, ಮನಸ್ಸಿ ಬಂದಾಳ, ನೀ ಸುಮ್ಮನೆ ತಾಳಿ ಕಟ್ಟಬೇಕಂದ್ರೆ ಸುಮ್ಮನೆ ಜಗಲಿ ಮನೆಯಾಗ ಹೋಗಿ ತಾಳಿ ಕಟ್ತಿದ್ರು. ಅವಾಗ ತಾಳಿ ಕಟ್ತಿದ್ರು. ಅವಾಗ ಹಿಂದಿನ ಕಾಲದಾಗ ಹಿರಿಯರು ಹೋಗಿ ನೋಡ್ಕೊಂಡು ಬಂದ ಬಳಿಕ ಅವಾಗ ತಾಳಿ ಕಟ್ಟೋರು. ಸುಮ್ಮನೆ ಏನು ಕನ್ಯಾ ಯಾವಾಗ ನೋಡ್ಯಾನಪ್ಪ ಅಂತ ತಿಳ್ಕೊಂಡ್ರೆ, ಹೊರ ಯಾವಾಗ ನೋಡ್ಯಾನಂದ್ರೆ ತಾಳಿ ಕಟ್ಟ ಮುಂದೆ ಆಕೆ ಮಕ್ಕ ಹೆಂಗೈತೆ ಅಂತ ಅವಾಗ ನೋಡ್ಯಾನಂತ. ಈಗ ಹಂಗಲ್ರಿ. ಈಗ ಹೆಂಗೆ ಮಾಡ್ತಾರೆ ಗೊತ್ತನ್ರಿ? ಕನ್ಯಾ ನೋಡೋಕೆ ಹೋಗ್ತಾರ, ಕನ್ಯಾ ನೋಡ್ತಾರೆ. ಕನ್ಯಾ ನೋಡಿದ ಬಳಿಕ ಏನು ಮಾಡ್ತಾರೆ, ಮತ್ತು ಅವ್ರಿಬ್ಬರನ್ನ ಒಂದು ಕೋಣೆ ಕಳಿಸ್ತಾರೆ. ಈಗ ಒಂದು ಕೋಣೆ ಕಳಿಸ್ತಾರೆ ಅವರಿಬ್ಬರು ಮಾತಾಡಕ್ಕೆ. ಕನ್ಯಾ ನೋಡೋಕ್ಕೂ ಹೋದ್ರು. ಕನ್ಯಾ ನೋಡೋಕೆ ಹೋದ್ರಂತ, ಕನ್ಯಾ ನೋಡಿದ್ರಂತ. ಕನ್ಯಾ ನೋಡಿದ ಬಳಿಕ ನೀವಿಬ್ಬರು ಒಂದು ಕೋಣೆಗೆ ಹೋಗಿ ಮಾತಾಡ್ಕೊಂಬರ್ರಿ ಅಂತ ತಿಳ್ಕೊಂಡ್ರಂತ. ಮಾತಾಡ್ಕೊಂಬರ್ರಿ ಅಂತ ತಿಳ್ಕೊಂಡು ಇಬ್ಬರು ಹೋಗಿ ಕೋಣೆಗೆ ಹೋಗಿ ಮಾತಾಡಕತ್ತಿದ್ರು. ಇವಾಗ ಹೋಗಿ ಮಾತಾಡಿಸ್ಬೇಕಲ್ಲ ಆಕಿನ. ಹೆಂಗೆ ಮಾತಾಡಿಸ್ಬೇಕ್ರಿ? ಹೆಂಗೆ ಮಾತಾಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಹೋಗಿ ಅನ್ನಕತ್ತಿದ, ಏನಕ್ಕ ನಿನ್ನ ಹೆಸರು ಅಂದ. ಏನಕ್ಕ ನಿನ್ನ ಹೆಸರು ಅಂತ ತಿಳ್ಕೊಂಡಂದ ಬಳಿಕ ಆ ಹೆಣ್ಮಗಳಂದು, ನನ್ನ ಹೆಸರು ಮಲ್ಲವ್ವ ಅಂದ. ಮಲ್ಲವ್ವ ಅಂತ ತಿಳ್ಕೊಂಡು ಅನ್ನೋದ್ರಾಗ ಎಷ್ಟು ಮಂದಿ ಅಕ್ಕತಂಗ್ಯಾರು, ಎಷ್ಟು ಮಂದಿ ಅಣ್ಣತಂಬ್ಳು? 3 ಅಕ್ಕತಂಗ್ಯಾರು, ಇಷ್ಟು ದಿನ 3 ಅಣ್ಣತಂಬ್ಳಿದ್ರು, ನಿನ್ನ ಗೂಡಿ 4 ಮಂದಿ ಅಣ್ಣತಂಬ್ಳು ಅಂತ. ಹೆಂಗೆ ಮಾತಾಡಿಸ್ಬೇಕು, ಹೆಂಗೆ ಮಾತಾಡಿಸ್ಬೇಕು ಅನ್ನೋದು ಗೊತ್ತಿಲ್ಲ. ಈಗೆಲ್ಲ ಹೋಗೈತೆ ಮಂದ್ಯಾಗ. ಇಲ್ಲೆಲ್ಲ ಕೂತೈತಲ್ಲ ಮಂದಿ, ನಿಮ್ಮೂರಾಗ ಅದ ಹುಡುಗರು, ಅವ್ರಿಗೇನು ಗೊತ್ತಿರಂಗಿಲ್ಲ. ಒಂದು ಗಾಡಿ, ಒಂದು ಮೊಬೈಲ್ ಇದ್ರೆ ಸಾಕು, ಹೌದಲ್ರಿ? ಒಂದು ಗಾಡಿ, ಒಂದು ಮೊಬೈಲ್ ಕೊಟ್ರಪ್ಪ ಅಂತ ತಿಳ್ಕೊಂಡ್ರೆ ಹೊಂಟ್ರ, ಏನೇನು ಬೇಕಾಗಿಲ್ಲ ಅವ್ರಿಗೆ. ಇಂತಲ್ಲಿ ಹೋಗಿ ಬಾರಪ್ಪ ಅಂದ್ರೆ ಅಟ್ಟ ಹೋಗಿ ಬರ್ತೈತೆ ಮಂದಿ, ಏನೂ ಗೊತ್ತಿರಂಗಿಲ್ಲ. ಅದಕ್ಕೆ ಹಿಂದಕ್ಕೆ ಹಿರಿಯರು ಹೋಗಿ ನೋಡ್ಕೊಂಬರ್ತಿದ್ರು. ಅವ್ರು ಹೆಂಗೆ ನೋಡ್ತಾರೋ, ಅವ್ರಿಗೆ ಕಾಲಿನ ಕನ್ಯಾಮಣಿ ಹೆಂಗೆ ಅದಳ ವಿಚಾರ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬರ್ತಿದ್ರು. ನಮ್ಮ ನಾಡಿನೊಳಗೆ ಜೇಡ್ರ ದಾಸಿಮಯ್ಯನವ್ರು ಅಂತ ತಿಳ್ಕೊಂಡು ಹಾಗೆ ಹೋದ್ರು ಶರಣರ. ಜೇಡ್ರ ದಾಸಿಮಯ್ಯನವ್ರು ಅಂತ ತಿಳ್ಕೊಂಡು ಹಾಗೆ ಹೋದರು. ಅವರ ಗುರುಗಳು ಚಂದ್ರಗುಂಡ ಶಿವಾಚಾರ್ಯ ಅಂತ ತಿಳ್ಕೊಂಡು ಹಾಗೆ ಹೋಗ್ತಾರ. ಅವರು ತನ್ನ ಒಂದು ಕನ್ಯಾಮಣಿಯನ್ನು ಹುಡುಕಬೇಕಾದ್ರೆ ಗುರುಗಳನ್ನು ಕರ್ಕೊಂಡು ಕನ್ಯಾ ನೋಡೋಕೆ ಹೋಗಿದ್ರವ. ಗುರುಗಳನ್ನು ಕರ್ಕೊಂಡು ಕನ್ಯಾ ನೋಡೋಕೆ ಹೋಗಿದ್ರು. ಆದ್ರೆ ಹೆಂಗೆ ಹೋಗಿದ್ರು ಅಂತ ತಿಳ್ಕೊಂಡ್ರೆ, ನಾವೆಲ್ಲ ಹಣ್ಣು ಕಾಯಿ ಹೊಯ್ತೀವಿ, ಹೌದಲ್ರಿ? ಹಣ್ಣು, ಹೂವು, ಕಾಯಿ, ಉತ್ತತ್ತಿ, ಹಿಂಗೆಲ್ಲ ಕುಂಕುಮ ಹೊಯ್ತೀವಿ. ಆದ್ರೆ ಅವ್ರು ಏನಂತ ತಿಳ್ಕೊಂಡ್ರೆ, ಶರಣರು ಏನು ಹೋದ್ರು, ಚಂದ್ರಗುಂಡ ಶಿವಾಚಾರ್ಯರು ದಾಸಿಮರ್ರು ಹೆಂಗೆ ಹೋಗಿದ್ರು ಅಂತ ತಿಳ್ಕೊಂಡ್ರೆ, ಕೈಯಾಗೆರಡು ಕಬ್ಬಿನ ಗಾಳ, ಒಂದು ಬಗುಸಿ ಉಸುಗ, ಒಂದಿಷ್ಟು ಅಕ್ಕಿಯನ್ನು ತೊಗೊಂಡು ಏನು ಮಾಡ್ತಿದ್ರು, ಕನ್ಯಾ ನೋಡೋಕೆ ಹೋಗಿದ್ರು. ಅವರು ಹಣ್ಣು ಕಾಯಿ ತೊಗೊಂಡು ಹೋಗ್ತಿರ್ಲಿಲ್ಲ, ಹೂವು ಹಣ್ಣು ಕಾಯಿ ತೊಗೊಂಡು ಹೋಗಲಿಲ್ಲ. ಶರಣರು ಏನಂತ ತಿಳ್ಕೊಂಡ್ರೆ, ದಾಸಿಮಾರ್ಯರು ಗುರುಗಳನ್ನ ಕರ್ಕೊಂಡು ಒಂದು ಊರಿಗೆ ಹೋದ್ರಂತ. ಗುರುಗಳನ್ನ ಕರ್ಕೊಂಡು ಒಂದು ಊರಿಗೆ ಹೋದ್ರು. ಒಂದು ಊರಾಗ ಕನ್ಯಾಮಣಿ ನೋಡಾಕತ್ತಿದ್ರು. ಆ ಕನ್ಯಾಮಣಿ ನೋಡಿದ ಬಳಿಕ ಮನಸ್ಸಿಗೆ ಬಂತಂತ ಗುರುಗಳಿಗೆ, ನಾವೊಂದು ಮಾತು ಹೇಳ್ತೀನಿ, ಆ ರೀತಿ ಒಳಗೆ ನನಗೊಂದು ಕೆಲಸ ಮಾಡಿ ಕೊಡಬೇಕು. ಆಯ್ತು ರೀ ಅಂದ್ರೆ. ಏನು ಹೇಳ್ರಿ ಗುರುಗಳು? ಅವರು ಹೂವು ಹಣ್ಣಕ್ಕಾಯಿ ಒಯ್ದಿದ್ದಿಲ್ಲ. ಅವ್ರು ಏನು ಹೇಳ್ತಾರ ಅಂತ ತಿಳ್ಕೊಂಡ್ರೆ, ಗುರುಗಳು ಹೇಳಕತ್ತಾರ, ನೋಡಮ್ಮ, ನಾವು ಉಸುಗು ತಂದೀನಿ, ಅಕ್ಕಿ ತಂದೀನಿ, ಉಸುಗು ಅಕ್ಕಿ ತಂದೀನಿ, ಮತ್ತು ಉಸುಗು ಅಕ್ಕಿಯನ್ನು ಕಲಿಸ್ಕೊಡ್ತೀನಿ, 2 ಕಬ್ಬಿನ ಗಾಳ ಕೊಡ್ತೀನಿ. ನಮಗೆ ಹೆಂಗೆ ಅಂತ ತಿಳ್ಕೊಂಡ್ರೆ, ನೀರು ಹಾಕಬಾರ್ದು, ಬೆಂಕಿ ಹಚ್ಚಬಾರ್ದು, ಊಟಕ್ಕೆ ಕುಂತಾಗ ಒಂದು ಹಳ್ಳ ಬರಬಾರ್ದು, ಹಂಗೆ ಅನ್ನ ಮಾಡಿ ಕೊಡ್ಬೇಕವ ನೀನು ಅಂದ್ರೆ. ಅವರು ಪರೀಕ್ಷೆ ಮಾಡ್ಬೇಕಾದ್ರೆ ಹಿಂಗಿತ್ತು. ಏನಂತೀವ? ಹೆಂಗೆ ಉಸುಗು ಅಕ್ಕಿಯನ್ನು ಕಲಿಸ್ಕೊಡ್ತಿದ್ರಂತ, 2 ಕಬ್ಬಿನ ಗಾಳ ಕೊಟ್ರಂತ. ಕೊಟ್ಟ ಬಳಿಕ ಹೇಳಿದ್ರಂತ ಕನ್ಯಾಮಣಿಗೆ, ನೋಡುವ, ಬೆಂಕಿ ಹಚ್ಚಬಾರ್ದು, ನೀರು ಹಾಕಬಾರ್ದು,
ಊಟಕ್ಕೆ ಕುಂತಾಗ ಒಂದು ಆಳು ಬರಬಾರ್ದು. ಮಾಡಿ ಬಂದಿರಿ ನೀವು, ಮಾಡಿರಿ ಹಿಂಗೆ ಕನ್ಯಾ ಪರೀಕ್ಷೆದ ಅಂತ ತಿಳ್ಕೊಂಡು ಕರೀತಾರೆ. ಯಪ್ಪ ಇದನ್ನು ಮಾಡೇ ನಮ್ಮನ್ನು ಕರ್ಕೊಂಬಂದಾರ ಇಲ್ಲಿ ಮಠ. ಪರೀಕ್ಷೆ ಅಂತಾರೆ. ನೋಡವ್ರಂದ್ರು, ಆ ತಾಯಿ ಅಂತಾಳ, ಗುರುದೇವ ಇದು ನನ್ನಿಂದ ಆಗಂಗಿಲ್ಲ ಅಂದ್ರವ್ರು. ನೋಡಿ ಹೆಂಗೈತಿ, ಇದು ನನ್ನಿಂದ ಆಗಂಗಿಲ್ಲ ಅಂದ್ರವ್ರು. ಅವತ್ತಿನ ದಿನಮಾನದಲ್ಲಿ ಶರಣರು ಏನಂತ ತಿಳ್ಕೊಂಡ್ರೆ ಉಸುಗು ಅಕ್ಕಿಯನ್ನು ಕಲಿಸಿ 2 ಕಬ್ಬಿನ ಗಾಳ ಕೊಟ್ಟರೆ ಆ ತಾಯಿ ಅಂತಾಳೆ, ನನ್ನಿಂದ ಆಗಂಗಿಲ್ಲ ಗುರುದೇವ ಅಂತ ತಿಳ್ಕೊಂಡು ಕೈ ಮುಗಿದು ಕಳಿಸಿದ್ರಂತ. ಮತ್ತೊಂದು ಊರಿಗೆ ಹೋದ್ರಂತ. ಮತ್ತೊಂದು ಊರಿಗೆ ಹೋದ್ರು. ಕನ್ಯಾ ನೋಡಕ್ಕೆ ಹೋಗ್ಯಾರ. ಕನ್ಯಾ ನೋಡಕತ್ತಿದ್ರು. ಅಲ್ಲಿ ಊರು ಸಮೀಪ ಲಿಂಗದಳ್ಳಿ ಅಂತ ಒಂದು ಊರು. ಆ ಊರಿನೊಳಗೆ ಏನಂತ ತಿಳ್ಕೊಂಡ್ರೆ ಹಿಂಗೆ ಕನ್ಯಾಮಣಿ ಅದಳ ಅಂತ ತಿಳ್ಕೊಂಡು ಗೊತ್ತಾತು. ಗುರುದೇವನನ್ನು ಕರ್ಕೊಂಡು ದಾಸಿಮ್ಮರ ಹೊರಟಾರ. ಕಬ್ಬಿನ ಗಾಳ ಹಿಡ್ಕೊಂಡಾರ. ಉಸುಗು ಅಕ್ಕಿ ತಗೊಂಡು ಹೋದ್ರಂತ. ಹೋಗಿ ಇನ್ನು ಅಲ್ಲಿ ಗುರುಗಳು ಹಿಂಗೆ ಬರಕತ್ತಾರ ಅನ್ನುವುದಷ್ಟೊಳಗಾಗಿ ಆ ತಾಯಿ ಮನೆಯೊಳಗಿರುವಂಥ ತಾಯಿ ಏನಂತ ತಿಳ್ಕೊಂಡ್ರೆ ಕನ್ಯಾಮಣಿ ಆಗಿರ್ತಕ್ಕಂಥವಳು. ಯಾರೋ ಒಬ್ಬರು ಸ್ವಾಮಿಗಳು ನಮ್ಮ ಮನೆಗೆ ಬರಕತ್ತಾರ, ಯಾರೋ ಒಬ್ಬರು ಶರಣರು ನಮ್ಮ ಮನೆಗೆ ಬರಕತ್ತಾರ, ಯಾರೋ ಒಬ್ಬರು ನಮ್ಮ ಮಹಾತ್ಮರು ನಮ್ಮ ಮನೆಗೆ ಬರಕತ್ತಾರ ಅಂತ ತಿಳ್ಕೊಂಡು ಆ ಒಂದು ಮನೆಯೊಳಗಿರುವಂಥ ಕನ್ಯಾಮಣಿ ಮನೆಯೊಳಗಿರ್ತಕ್ಕಂಥ ಆರತಿಯನ್ನು ತೆಗೆದುಕೊಂಡು ಮನೆಯ ಬಾಗಿಲ ಹತ್ರ ಬಂದ್ಲಂತ ಆಕಿ. ಯಪ್ಪ ನಮ್ಮ ಮನೆಯಾಕೆ ಬರ್ರಿ ಅಂತ ತಿಳ್ಕೊಂಡು ಆ ತಾಯಿ ಸ್ವಾಗತವನ್ನು ಮಾಡ್ಕೊಳ್ಬೇಕಾದ್ರೆ ಹಂಗೆ ಮಾಡಲಿಲ್ಲಂತ. ಕೈ ಒಳಗೆ ಆರತಿಯನ್ನು ಹಿಡ್ಕೊಂಡಂತ, ಕೈ ಒಳಗೆ ಒಂದು ಚರಿಗೆ ನೀರನ್ನು ಹಿಡಿದುಕೊಂಡಂತ ಗುರುವಿನ ಪಾದಕ್ಕೆ ಹಾಕಿ ಹೇಳ್ತಾಳ. ಗುರುವಿನ ಪಾದಕ್ಕೆ ಹಾಕಿ ಒಂದಿಷ್ಟು ಆರತಿಯನ್ನು ಮಾಡಿ, ಗುರುದೇವ ಒಳಗಡೆ ಬನ್ನಿ ಅಂತ ತಿಳ್ಕೊಂಡಂತ. ನೋಡಿ ಹೆಂಗಿರ್ಬೇಕು ಸಂಸ್ಕಾರ. ಗುರುದೇವ ಒಳಗಡೆ ಬನ್ನಿ ಅಂತ ತಿಳ್ಕೊಂಡಂದ್ರ ಬಳಿಕ ಒಳಗಡೆ ಕೂಡಿಸಿದ್ರಂತ. ಕೂಡಿಸಿದ ಬಳಿಕ ಕನ್ಯಾಮಣಿ ನೋಡ್ತಾರ. ನೋಡಿದ ಬಳಿಕ ಮನಸ್ಸಿಗೆ ಬರ್ತದ. ಗುರುಗಳು ಹೇಳಿದ್ರಂತ, ಏನಂತ ನೋಡವ, ಉಸುಗು ಅಕ್ಕಿಯನ್ನು ಕಲಿಸ್ಕೊಡ್ತೀವಿ, 2 ಕಬ್ಬಿನ ಗಾಳ ಕೊಡ್ತೀನಿ, ಆದ್ರೆ ನೀರು ಹಾಕ್ಲಾರ್ದ ಅನ್ನ ಮಾಡಬೇಕು. ನೀರು ಹಾಕ್ಲಾರ್ದ ಅನ್ನ ಮಾಡಬೇಕು, ಬೆಂಕಿ ಹಚ್ಚಲಾರ್ದ ಅನ್ನ ಮಾಡಬೇಕು, ಊಟಕ್ಕೆ ಕುಂತಾಗ ಒಂದು ಹಾಳು ಬರಬಾರ್ದು, ಹಂಗೆ ಅನ್ನ ಮಾಡಿಕೊಡುವ ಅಂತ ತಿಳ್ಕೊಂಡ್ರು. ಹಂಗೆ ಅನ್ನೋದ್ರಾಗ ಆ ತಾಯಿ ಅಂದ್ಲು, ಗುರುದೇವ ನಿನ್ನ ಕೃಪೆ ಇತ್ತು ಅಂತ ತಿಳ್ಕೊಂಡ್ರೆ, ಗುರುವಿನ ಅಂತಃಕರಣ ಕೃಪೆ, ಗುರುವಿನ ಅನುಗ್ರಹ ಇತ್ತು ಅಂತ ತಿಳ್ಕೊಂಡ್ರೆ ಇದನ್ನು ನಾನು ಮಾಡಬಲ್ಲೆ ಅಂತ ತಿಳ್ಕೊಂಡಂತಾಳ ಆ ತಾಯಿ. ನಾನು ಮಾಡ್ತೀನಿ ಗುರುದೇವ, ನಿನ್ನ ಒಂದು ಅಂತಃಕರಣ ಕೃಪೆಯಿಂದ ನಾನು ಮಾಡಬಲ್ಲೆ ಅಂತ ತಿಳ್ಕೊಂಡ ಬಳಿಕ ಆಯ್ತು ಅಂತ ತಿಳ್ಕೊಂಡು ಉಸುಗು ಅಕ್ಕಿಯನ್ನು ಕಲಿಸಿಕೊಟ್ರಂತ. ಕಬ್ಬಿನ ಗಾಳವನ್ನು ಕೊಟ್ರಂತ. ಕೊಟ್ಟ ಬಳಿಕ ಆ ತಾಯಿ ಏನು ಮಾಡ್ತಾಳ, ಒಂದು ಪಾತ್ರೆ ಒಳಗೆ ಉಸುಗು ಅಕ್ಕಿಯನ್ನು ಕಲಿತಿರೋದನ್ನು ಒಂದು ಪಾತ್ರೆ ಒಳಗೆ ಹಾಕಿದ ಬಳಿಕ ಮತ್ತು ಕಬ್ಬಿನ ಗಾಳ ಕೊಟ್ಟಿದ್ರಲ್ಲ, ಕಬ್ಬಿನ ಗಾಳ ತುಂಡು ಮಾಡಿ ತುಂಡು ಮಾಡಿ ಇಷ್ಟು ಸಾಮರ್ಥ್ಯ ಉಳ್ಳವಳಾಗಿದ್ದಳು, ಶಕ್ತಿವಂತವಳಾಗಿದ್ದಳಂತ. ಅವಾಗ ಆ ತಾಯಿ ಏನು ಮಾಡ್ತಾಳೆ, ಉಸುಗು ಅಕ್ಕಿ ಕಲಿತಿರುವಂಥ ಪಾತ್ರೆ ಒಳಗೆ ಕಬ್ಬಿನ ಗಾಳ ಏನಿತ್ತಲ್ಲ ಆ ಕಬ್ಬಿನ ಗಾಳವನ್ನು ಹಿಂಗೆ ಹಿಂಡಿಲ್ಲಂತ. ಕಬ್ಬಿನ ಗಾಳವನ್ನು ಹಿಂಡಿದ ಬಳಿಕ ಕಬ್ಬಿನ ಹಾಲು ಉಸುಗು ಅಕ್ಕಿ ಕಲಿತಿರುವಂಥ ಪಾತ್ರೆ ಒಳಗೆ ಹಿಂಗೆ ಹಿಂಡಾಕತ್ತಿದ್ಲು. ಏನು 2 ಕಬ್ಬಿನ ಗಾಳವನ್ನು ಹಿಂಡಿದ ಬಳಿಕ ಏನಾಯ್ತು ಅಂತ ತಿಳ್ಕೊಂಡ್ರೆ, ಕಬ್ಬಿನ ಹಾಲಿನ ಒಂದು ಗುಣಧರ್ಮದ ಏನಂತ ತಿಳ್ಕೊಂಡ್ರೆ, ಹಗುರಾದ ವಸ್ತು ಮೇಲೆ ತೇಲುತ್ತದ, ಭಾರವಾದ ವಸ್ತು ಕೆಳಗೆ ಕುಂದಿರ್ತದ. ಅಕ್ಕಿ ಮೇಲೆ ತೇಲಾಕತ್ತಿತ್ತಂತ, ಆ ಉಸುಗು ಕೆಳಗೆ ಕುತ್ಕೊಂತು. ಅಕ್ಕಿ ಮೇಲೆ ತೇಲಾಕತ್ತಿತ್ತು, ಭಾರವಾದ ಉಸುಗು ಏನತ್ತಲ್ಲ ಕೆಳಗೆ ಕುತ್ಕೊಂತು. ಅಕ್ಕಿಯನ್ನು ತಗೊಂಡು ಮತ್ತೊಂದು ಪಾತ್ರೆ ಒಳಗೆ ಹಾಕಿ, ಅವಾಗ ಗುರುಗಳು ಏನು ಹೇಳ್ಯಾರ್ರಿ, ಒಟ್ಟ ನೀರು ಹಾಕ್ಲಾರ್ದ ಅನ್ನ ಮಾಡಂತ ಹೇಳ್ಯಾರ. ನೀರು ಹಾಕ್ಲಾರ್ದ ಅನ್ನ ಮಾಡಂದ್ರೆ ಅದು ಹೆಂಗೆ ಸಾಧ್ಯ ರೀ? ಹಾಕತ್ತೇನ್ರಿ ಅನ್ನ ಅವಾಗ ಗುರುಗಳು ಬಂದಿದ್ರಲ್ಲ, ಆ ಗುರುಗಳಿಗೆ ಏನು ಮಾಡ್ತಾಳ ತಾಯಿ, ಗದ್ದಿಗೆಯನ್ನು ಹಾಕಿದ್ಲು. ಗುರುದೇವ ಈ ಗದ್ದಿಗೆ ಮೇಲೆ ಕೂಡ್ರಿ ಅಂತ ತಿಳ್ಕೊಂಡು ಚಂದ್ರಗುಂಡ ಶಿವಾಚಾರ್ಯರ ಗುರುಗಳನ್ನು ಕೂಡಿಸಿ ಏನು ಮಾಡ್ತಾಳ, ಆ ತಾಯಿ ಆಗಿರ್ತಕ್ಕಂಥವಳು ಗುರುವಿನ ಪಾದೋದಕವನ್ನು ತೆಗೆದುಕೊಂಡ್ಲು. ಪಾದೋದಕ ಮತ್ತು ನೀರು ಅಂದಿರಿ ನೀವು, ಅದು ನೀರಲ್ಲ ಅಂದ್ರೆ ಜರ ನೀರು ಅನ್ನಂಗೆ ಬರಂಗಿಲ್ಲ. ಗುರುವಿನ ಅಂಗುಷ್ಟದಿಂದ ಯಾವಾಗ ಕೆಳಗಡೆ ಬೀಳುತ್ತದ, ನೀರು ಹೋಗಿ ಪಾದೋದಕವಾಗಿ ಮಾರ್ಪಡತೈತಿ. ಅದಕ್ಕೆ ನೀರು ಅನ್ನಕ್ಕೆ ಬರಂಗಿಲ್ಲ. ಅದನ್ನು ಪಾದೋದಕವನ್ನು ತೆಗೆದುಕೊಂಡು ಮತ್ತು ಅಕ್ಕಿ ಇರುವಂಥ ಪಾತ್ರೆ ಒಳಗೆ ಹೋಗಿ ಹಾಕಿದ್ಲು. ಮತ್ತು ಗುರುಗಳು ಏನು ಹೇಳ್ಯಾರ, ಬೆಂಕಿ ಹಚ್ಚಲಾರ್ದ ಅನ್ನ ಮಾಡಂತ ತಿಳ್ಕೊಂಡಂದಾರ. ಬೆಂಕಿ ಹಚ್ಚಲಾರ್ದ ಅನ್ನ ಆಕೈತೇನ್ರಿ? ಬೆಂಕಿ ಹಚ್ಚಲಾರ್ದ ಅನ್ನ ಆಕೈತೇನು? ಮತ್ತು ಹೆಂಗೆ ಮಾಡೋದು? ಆ ತಾಯಿ ಅಂತಾಳ, ಬೆಂಕಿ ಹಚ್ಚಲಾರ್ದ ಅನ್ನ ಮಾಡಂತ ತಿಳ್ಕೊಂಡು ಗುರುಗಳು ಹೇಳ್ಯಾರ ಅಂದ ಬಳಿಕ ಎಂಥ ಒಂದು ತತ್ವಜ್ಞಾನ, ಎಂಥ ಒಂದು ವಿಜ್ಞಾನ ಅವತ್ತಿನ ದಿನಮಾನದಲ್ಲಿ ಶರಣರ ಒಂದು ತಲೆಬಳಗಿತ್ತು ಅನ್ನುವುದನ್ನು ನಾವೆಲ್ಲ ನೋಡಬೇಕು. ಅವತ್ತಿನ ದಿನಮಾನದಲ್ಲಿ ಆ ತಾಯಿ ಏನಂತ ತಿಳ್ಕೊಂಡ್ರೆ, ನಿನ್ನೆಯಂತ 2 ಸೇರು ಸುಣ್ಣವನ್ನು ತೆಗೆದುಕೊಂಡಿದ್ಲಂತ. ಸುಣ್ಣದ ಗಡಿಯಾಗ ಸುಣ್ಣವನ್ನು ಹಾಕಿದ್ಲು. ಸುಣ್ಣದ ಗಡಿಯಾಗ ಸುಣ್ಣವನ್ನು ಹಾಕಿ ನೀರು ಹಾಕಿದ್ಲು. ನೀರು ಹಾಕಿಂದ ಸುಣ್ಣ ಏನಾಗಕತ್ರಿ,
ಏನಾಕತ್ರಿ ಇವತ್ತಿನ ಮಂದಿ ಗೊತ್ತಿಲ್ಲ ತಡ್ರ ಟೈಲ್ಸ್ ಮಂದಿ ಅಡ್ಡಾಡಕತ್ತೈತಿ ಅದು ಬರೀ ಸುಣ್ಣ ಏನಾಕತ್ರಿ ಮೂತಿ ಹೇಳ್ರಲ್ಲ ಮತ್ತದು ಏನಾಕತಿ ಹ್ಞೂ ರೀ ಕೊತ್ತ ಕುದಿತೈತೆ ಹೌದಲ್ಲ ಕುದಿಯಾಕತ್ತದ ಸುಣ್ಣದ ಗಡಿಗೆ ಮೇಲೆ ಏನಂತ ತಿಳ್ಕೊಂಡ್ರೆ ಪಾದೋದಕ್ಕೆ ಅಕ್ಕಿ ಇರುವಂಥ ಪಾತ್ರೆಯ ತೆಗೆದುಕೊಂಡು ಹೋಗಿ ಒಂದು ಮುಚ್ಚಳವನ್ನು ಮುಚ್ಚಿದ ಬಳಿಕ ಶರಣರ ನೆನಪಿರಲಿ ಏನಂತ ತಿಳ್ಕೊಂಡ್ರೆ ಅರ್ಧ ಗಂಟೆ ಆಗಿರಲಿಲ್ಲ ಆ ಕ್ಷಣವೇ ಅನ್ನವಾಗಿ ಪ್ರಸಾದವೇ ತಯಾರಾಗಿತ್ತು. ಅವಾಗ ಗುರುಗಳನ್ನ ಕರೆದ್ರಂತ, ಗುರುದೇವ ಬನ್ನಿ ಪ್ರಸಾದ ಮಾಡಿ ಅಂತ ತಿಳ್ಕೊಂಡಂದ್ರಂತ. ಆ ರೀತಿ ಒಳಗೆ ದಾಸಿಮಾರ್ಯರ ಕನ್ಯಾ ನೋಡ್ತಾರ. ಚಂದ್ರಗುಂಡ ಶಿವಾಚಾರ್ಯ ಹೇಳಿದ್ರಂತ, ದಾಸಿಮಾರ್ಯ ಇದು ಒಳ್ಳೆ ನಿನಗೆ ತಕ್ಕ ಸತಿಪತಿಗಳು ಒಂದಾದ ಭಕ್ತಿ ಹಿತವಪ್ಪುವುದು ಶಿವನಿಗೆ, ಸತಿಪತಿಗಳು ಒಂದಾಗದ ಭಕ್ತಿ ಅಮೃತದೊಳು ವಿಷ ಬೆರೆಸಿದಂತೆ ಕಾಣ ರಾಮನಾಥ ಎನ್ನುವ ಹಾಗೆ ನಿನಗೆ ತಕ್ಕ ಸತಿ ಯಾರು ಅಂತ ತಿಳ್ಕೊಂಡಂದ್ರೆ ಇವಳೇ ದುಗ್ಗಳಿಯನ್ನು ಮದುವೆ ಮಾಡಿಕೋ ಅಂತ ತಿಳ್ಕೊಂಡು ಹೇಳಿದ್ರಂತ ಗುರುಗಳು. ನೋಡಿ ಹೆಂಗಿರ್ಬೇಕು. ಹಾಗಾಗಿ ಕನ್ಯಾ ನೋಡುವಂಥ ಪರೀಕ್ಷೆ ನೋಡುವಂಥ ಸಮಯದೊಳಗೆ ಹಿಂಗೆ ಮದುವೆ ಮಾಡಿಕೊಂಡ್ರು. ಇದಕ್ಕೆ ಹೇಳ್ತಾರೆ ಆಧ್ಯಾತ್ಮದ ಮದುವೆ ಅಂತ ಕರೆದ್ರು, ಇದಕ್ಕೆ ಸ್ಪಿರಿಚುವಲ್ ಮ್ಯಾರೇಜ್ ಅಂತ ಕರೀತಾರೆ. ಸ್ಪಿರಿಚುವಲ್ ಮ್ಯಾರೇಜ್ ಅಂತಂದರು. ಹಾಗಿಲ್ಲ ಏನಂತ ತಿಳ್ಕೊಂಡ್ರೆ ಶರಣರು ನಾವೆಲ್ಲರೂ ತಿಳ್ಕೋಬೇಕು. ನಮಗೂ ನಿಮಗೆಲ್ಲರೂ ಏನಂತ ತಿಳ್ಕೊಂಡ್ರೆ ನಿಮಗೆಲ್ಲರಿಗೂ ಶರಣರು ಏನಂತ ತಿಳ್ಕೊಂಡ್ರೆ ಕನ್ಯಾ ನೋಡು ಅಂತ ತಿಳ್ಕೊಂಡು ಹೇಳಿದ ಬಳಿಕ ಅವಾಗ ಆ ಕಡೆ ಈ ಕಡೆ ಹೋಗುವಂಥ ಸಮಯ, ಆ ಕಡೆ ಈ ಕಡೆ ಹೋಗುವಂಥ ಸಮಯ ಎಲ್ಲ ಕಡೆ ಹುಡುಗ್ರಿ ಸುಮ್ಮನೆ ಕುದ್ರಲಿ ಆ ಕಡೆ ಈ ಕಡೆ ನೋಡಾಕತ್ತಿದ್ರಂತ. ಎಷ್ಟೋ ಮಂದಿ ಹೇಳಂಗಿಲ್ಲ, ಇವಾಗ ನೋಡ್ತಿರ್ತಾರೆ ಕನ್ಯಾ ನೋಡು ಅಂತ ಹೇಳ್ತಾರೆ, ನಮಗೆ ಹೇಳ್ತಾರೆ, ನಿಮಗೆ ಹೇಳ್ತಾರೆ, ನಮ್ಮ ಮನೆಯಾಗ ವಯಸ್ಸಿಗೆ ಬಂದು ಹುಡುಗರು ಇರ್ತಾರೆ, ಕನ್ಯಾ ನೋಡು ಅಂತ ತಿಳ್ಕೊಂಡು ಅಂತಿರ್ತಾರೆ. ಆದ್ರೆ ಅವತ್ತಿನ ಕಾಲದಾಗ ಹೆಂಗಿತ್ತು ಅಂತ ತಿಳ್ಕೊಂಡ್ರೆ ಶರಣರ ನಾವೆಲ್ಲ ಕನ್ಯಾ ಕೇಳಕತ್ತೀವಂದ್ರೆ ನೀವೇನಂತೀರಿ? ಹುಡುಗ ಏನು ಮಾಡ್ತಾನಂತ ಕೇಳ್ತಾರಿಲ್ಲ, ಏನಂತೀರಿ? ಹುಡುಗ ಏನು ಮಾಡ್ತಾರಂತ ಕೇಳ್ತೀರಿ. ಏನು ನೌಕರಿ ಅದಾನ, ಇಂಜಿನಿಯರ್ ಅದಾನ, ಡಾಕ್ಟರ್ ಅದಾನ ಅಂತ ಕೇಳ್ತಾರಿಲ್ರಿ? ಇಲ್ರಿ ಹುಡುಗ ಒಕ್ಕಲ್ತನ ಮಾಡಾಕತ್ತೇನ ಅಂದ್ರೆ ನೀವೇನಂತೀರಿ? ಒಕ್ಕಲ್ತನ ಮಾಡಾಕತ್ತೇನಂದ್ರೆ ಬ್ಯಾಡ ಬಿಡ್ರಿ, ನಮ್ಮ ಮಗಳು ಹೊಲಕ್ಕೆ ಹೋಗಿಲ್ರಿ, ಹೊಲಕ್ಕೆ ಕಳಿಸಿಲ್ರಿ, ಬರೀ ನಮ್ಮ ಮಗಳು ಸಾಲಿ ಕಳಿಸಿವಿ, BA ಆಗೈತ್ರಿ, MA ಆಗೈತ್ರಿ, ಆದ್ರೆ ಹೊಲಕ್ಕೆ ಹೋಗಿಲ್ರಿ, ಬಿಸಿಲ ಕಂಡಿಲ್ಲ, ಹೊಲಕ್ಕೆ ತುಳಿದಿಲ್ಲ, ಅದಕ್ಕೆ ಎಲ್ಲರೂ ನೌಕರಸ್ಥರಿದ್ರು ನೋಡ್ರಿ. ಶರಣರ ನೌಕರಸ್ಥರು ಎಲ್ಲರೂ ನೌಕರಿ ಅಂತ ತಿಳ್ಕೊಂಡ್ರೆ ರೈತಿಗೆ ಯಾರು ಕನ್ಯಾ ಕೊಡ್ಬೇಕು ಹೇಳ್ರಿ? ರೈತಿಗೆ ಯಾರು ಕನ್ಯಾ ಕೊಡಬೇಕು? ನಾವು ನೀವೆಲ್ಲರೂ ತಿಳ್ಕೊಬೇಕಲ್ಲ. ರೈತ ಅಂದ ಬಳಿಕ ನಾವೆಲ್ಲರೂ ಹಿಂದಕ್ಕೆ ಸರಿತೀವಿ, ಕನ್ಯಾ ಕೊಡೋಕೆ ಹಿಂದೆ ಮುಂದೆ ನೋಡ್ತೀವಿ. ಶರಣರ ನೆನಪಿರಲಿ, ಕೊಡಬೇಕು ಉತ್ತಮನಾದ ಬಂಗೆ ಮಗಳಂ ಸತ್ಪಾತ್ರದಳು ದಾನಮಂ ಅಂತ ಕರೀತಾರೆ. ಕೊಡಬೇಕು ಉತ್ತಮನಾದ ಬಂಗೆ ಮಗಳಂ ಸತ್ಪಾತ್ರದಳು ದಾನಮಂ, ಹಿಡಬೇಕಯ್ಯ ಈಶ್ವರನಲ್ಲಿ ಭಕ್ತಿರಸಮಂ, ಸ್ವಾಮಿಯೋಳು ನಿಷ್ಠೆಯಂ ಹರಹರ, ಕಡು ಬಿಡಬೇಕಯ್ಯ ಕಡು ಲೋಭವಂ ಹರಹರ ಚೆನ್ನ ಸೋಮೇಶ್ವರ ಅಂತ ತಿಳ್ಕೊಂಡು ಹೇಳ್ಕೊಂಡು ಬರ್ತಾರೆ. ನಾವು ನೀವೆಲ್ಲರೂ ಎಂಥ ಮಗನಿಗೆ ಎಂಥ ಹೊರಗನಿಗೆ ನಾವು ಕನ್ಯಾ ಕೊಡಬೇಕಂತ ತಿಳ್ಕೊಂಡ್ರೆ ಶರಣರ ನೆನಪಿರಲಿ, ಅವ ಸಭ್ಯಸ್ತದನ, ಸಂಸ್ಕಾರವಂತರದನ, 4 ಮಂದಿಗೆ ಬೇಕಾಗೇನ ಅಂತ ತಿಳ್ಕೊಂಡ್ರೆ ಅವ ರೈತದನ ಅಂತ ತಿಳ್ಕೊಂಡ್ರೆ ಅಂಥವನಿಗೆ ನೀವು ಕನ್ಯಾ ಕೊಡ್ರಿ. ಬ್ಯಾಡ ಅನ್ನಂಗಿಲ್ಲ, ಸಂಸ್ಕಾರವಂತನಿರ್ಬೇಕು. ನೌಕರಿ ಅದನ, ನೌಕರಿ ಇದ್ದಾವ ಕೊಟ್ಟಿವಪ್ಪ ಅಂತ ತಿಳ್ಕೋರಿ. ನೌಕರಿ ಅದನ ಅಂತ ತಿಳ್ಕೊಂಡು ಕೊಟ್ಟಿವಿ, ಬರ್ಬೇಕಾದ್ರೆ ರೋಡ್ ಹಿಡ್ಕೊಂಡು ಸರ್ವೆ ಮಾಡ್ಕೊತ ಬಂದ್ರೆ ನಾವೇ ಮಾಡೋಕ್ಕಾಕೈತಿ. ಗೊತ್ತಾಕೈತೇನ? ರೋಡ್ ಸರ್ವೆ ಮಾಡೋದಂದ್ರೆ ಗೊತ್ತಾಗಿಲ್ಲ ಇನ್ನು. ರೋಡ್ ಸರ್ವೆ ಮಾಡ್ಕೊತ ಬಂದ್ರೆ ನಾವೇ ಮಾಡೋಕ್ಕಾಕೈತಿ ಹೇಳಿ ನೌಕರಿ ಇದ್ದವ್ ಕೊಟ್ಟಿವಿ. ಕರೆ ಬಂದ ಬಳಿಕ ಸಮಾಧಾನ ಇಲ್ಲ ಮನೆ ಒಳಗೆ ಅಂತ ತಿಳ್ಕೊಂಡ್ರೆ ಏನು ಮಾಡ್ಬೇಕು? ಅದಕ್ಕೆ ಎಲ್ಲರೂ ಹೇಳ್ಕೊಂಡು ಬರ್ತಾರೆ ಹಿಂಗೆ ಮದುವೆ ಮಾಡ್ಕೋಬೇಕಂತ ತಿಳ್ಕೊಂಡು. ಇವತ್ತಿನ ಕಾಲದೊಳಗೆ ಬಯೋಡೇಟಾದ ಪ್ರಕಾರ ಮದುವೆ ಮಾಡ್ಕೊತಾರೆ. ABCDEFGH ಹಿಂಗೆ ಮದುವೆ ಮಾಡ್ಕೊತಾರೆ. ಈಗ ಎ ಫಾರ್ ಆ್ಯಪಲ್ ಅಲ್ರಿ, ಇದು ಆ್ಯಪಲ್ ಅಲ್ಲಲ್ಲ, ಎ ಫಾರ್ ಏಜ್. ಬಯೋಡೇಟಾ ನನಗಿನ 1 ವರ್ಷ ಕಡಿಮೆ ಇರಬೇಕು ಕನ್ಯಾಮಣಿ, 2 ವರ್ಷ 3 ವರ್ಷ ಕಡಿಮೆ ಇರುವಂಥ ಕನ್ಯಾಮಣಿ ನೋಡ್ಕೊತಾರೆ. ಕನ್ಯಾಮಣಿನ ಮದುವೆ ಮಾಡ್ಕೋಬೇಕಂತ ತಿಳ್ಕೊಂಡು ವಿಚಾರ ಮಾಡಿ ಬಯೋಡೇಟಾದಾಗ ಹಾಕಿರ್ತಾರೆ ಎ ಫಾರ್ ಏಜ್. ಹಿಂಗೆ ನೋಡ್ಕೊತಾರೆ. ಹಿಂದಿನ ಕಾಲದಾಗ ಮದುವೆ ಮಾಡಬೇಕಾದ್ರೆ ಅಂತ ತಿಳ್ಕೊಂಡ್ರೆ ಬಾಲ್ಯ ವಿವಾಹ ಅಂತ ತಿಳ್ಕೊಂಡು ಮಾಡ್ತಿದ್ರು. ಬಾಲ್ಯ ವಿವಾಹ ಮಾಡ್ತಿದ್ರು ಹಿಂದಿನ ಕಾಲದಾಗ. ಎಷ್ಟು ಅಂತ ತಿಳ್ಕೊಂಡ್ರೆ ಸಣ್ಣ ಹುಡುಗರು ಇರ್ತಿದ್ರು. ಅವು 2 ವರ್ಷ 1 ವರ್ಷ ಇರುವಂಥ ತೊಟ್ಟಲ್ದಾಗ ತಾಳಿ ಕಡಿಸ್ಬಿಡೋರು. ಹಿಂಗೆಲ್ಲ ನಡೀತಿತ್ತು. ಹಿಂಗೆ ನಡೆದೈತ್ರಿ. ಇಲ್ಲೇ ಸಿರುಗುಪ್ಪದ ಹತ್ರ ಒಂದು ಊರು, ಅವು 3 ಮಂದಿ ಮದುವೆ ಮಾಡಾಕತ್ತಿದ್ರಂತ. ಆ ಹೆಣ್ಮಗಳು ಅಡದಿದ್ಲು, 1 ವರ್ಷದ ಹೆಣ್ಮಗು ಇತ್ತಂತ. ಆ ಹೆಣ್ಮಗು ಇದ್ದಾಗ ಏನಾತಂತ ತಿಳ್ಕೊಂಡ್ರೆ ಆ ಹೆಣ್ಮಗಳು ಅಂದಂತ, ನನ್ನ ಮಗಳನ್ನು ಮಾಡಿಕೋರಿ, ನೀವು ನನ್ನ ಮಗಳು ಮಾಡ್ಕೋರಿ ಅಂತ ಗಂಟು ಬಿದ್ದ ಸಣ್ಣದೊಂದು ಹುಡುಗಿ. ಅದು ಅವನು ಸಣ್ಣವಿದ್ದ, ಇನ್ನೂ ಒಂದು 2 ವರ್ಷ 3 ವರ್ಷ ಇದ್ನೇನ ಏನು ಮಾಡಿದ್ರು, ತೊಟ್ಟಲ್ದಾಗ ಆಡೋವಂಥ ಹುಡುಗಿ ಅದನ್ನು ಕರ್ಕೊಂಬಂದು ಏನು ಮಾಡಿದ್ರು, ಕುಂದ್ರಿಸಿ ತಾಳಿ ಕಟ್ಟಿಸ್ಬಿಟ್ರಿ.
ಒಂದು ಅದು ತಾಳಿ ಕಡಿಸಿದ ಬಳಿಕ ಏನಾಯ್ತು, ಮುಂದೆ ಮತ್ತು ಬೆಳವಣಿಗೆ ಆಗಬೇಕಲ್ಲ. ಮುಂದೆ ಬೆಳವಣಿಗೆ ಆಯ್ತು. ಬೆಳವಣಿಗೆ ಆಗೋದ್ರೊಳಗೆ ಹೆಚ್ಚು ಕಡಿಮೆ ಆಗ್ತದೆ. ಏನಾಯ್ತು ಅಂತ ತಿಳ್ಕೊಂಡು ಅಂದ್ರೆ ಸಣ್ಣ ಏನಿತ್ತಲ್ಲ ಹುಡುಗ, ಅವೇನು ಸಣ್ಣ ಒಂದು ವರ್ಷದಾಗ 1 ವರ್ಷ 2 ವರ್ಷ ಇದ್ದಾಗ ಮದುವೆ ಮಾಡಿದ್ರು. ಅವ ಬೆಳೆದ ಎಷ್ಟು ಫುಟ್ ಬೆಳೆದ? 6 ಫುಟ್. ಇಷ್ಟ ಎಷ್ಟು ಬೆಳೆದ್ರಿ? 6 ಫುಟ್ ಅಲ್ಲ, 3 ಫೀಟ ಬೆಳೆದವ. 3 ಫೀಟ್ ಇಷ್ಟ ಗಿಡ್ಡಾಗಿಬಿಟ್ಟ. ಅವ್ನು ಬೆಳವಣಿಗೆ ಒಳಗೆ ಹಂಗಾತು. 18-20 ವರ್ಷದ ಅವಾದ ಇದ್ದವ 3 ಫೀಟ್ ಇದ್ದ. ಆ ಹುಡುಗಿ ಏನಂತ ತಿಳ್ಕೊಂಡು ಸಣ್ಣ ಹುಡುಗಿದ್ದಾಗ ಮದುವೆ ಮಾಡಿದ್ರಲ್ಲ, ಅದು 8 ಫುಟ್ ಎತ್ತರ ಆಗಿತ್ತು. ಅದು ಇಷ್ಟು ಎತ್ತರ. ಇನ್ನು ಮನೆಯಾಗ ಮದುವೆ ಮಾಡ್ಯಾರ ಅಂತ ತಿಳ್ಕೊಂಡು ಅಂದ ಬಳಿಕ ವಯಸ್ಸಿಗೆ ಬಂದ ಬಳಿಕ ಮತ್ತೆ ಕರ್ಕೊಂಬರ್ಬೇಕಂತ ತಿಳ್ಕೊಂಡು ಕರ್ಕೊಂಬಂದರು. ಏನೇನೋ ಗೊತ್ತಿಲ್ಲ. ಕರ್ಕೊಂಡು ಬಂದ ಬಳಿಕ 1-2 ವರ್ಷ ಆಯ್ತು. 2 ವರ್ಷ ಅನ್ನೋದ್ರಾಗ ಏನಾಯ್ತು, ಅವ್ರಿಗೊಂದು ಮಗು ಆತ್ರಿ. ಮಗು ಆದ ಬಳಿಕ ಅವ್ರಿಗೆ ಏನಂತ ತಿಳ್ಕೊಂಡು 1 ವರ್ಷದ ಮಗ ಇತ್ತು. ಮಗ ಇದ್ದಾಗ ಏನಾಯ್ತು ಅಂತ ತಿಳ್ಕೊಂಡ್ರೆ ಬೆಳವಣಿಗೆ ಒಳಗೆ ಅದು ಏನಂತ ತಿಳ್ಕೊಂಡ್ರೆ ತಾಯಿ ಹೊತ್ತಿತ್ರಿ. 1 ವರ್ಷದ ಮಗ ಇತ್ತು. ತಂದಿವಷ್ಟು ಎತ್ತರ ಇದ್ದ ನನ್ರಿ ಅವ. ಎತ್ತರ ಇದ್ದ. ಹಿಂಗೇನೋ ಗೊತ್ತಿಲ್ಲ. ಹಿಂಗತಿ ನಡೀತಿತ್ತು, ಸಂಸಾರ ನಡೀತಿತ್ತು. ಊರಾಗೆಲ್ಲ ಹಿಂಗತಿ ಶರಣ ಬಸಪ್ಪನ ಪುರಾಣ ನಡೀತಿತ್ತಂತ. ಆ ಹೆಣ್ಮಗಳ ಹೆಸರು ಶಾಂತವ್ರಿ. ಮತ್ತೆ ತಿಳ್ಕೊಬೇಡ್ರಿ ಯಾರು ಶಾಂತವನರಿದ್ದ. ಆ ಹೆಣ್ಮಗಳ ಹೆಸರು ಶಾಂತವ. ಊರಾಗೆಲ್ಲ ಮಂದಿ ಅನ್ನಕತ್ತಿದ್ರು, ಏನಾಯವ ಒಟ್ಟ ಪುರಾಣಕ್ಕೆ ಬಂದಿಲ್ಲ, ಹೋಗೋಣ ಬಾ, ಪುರಾಣ ಚಲುವಾಗಿ 8 ದಿನ ಆಗಕ್ಕೆ ಬಂತು, ಹೋಗಿಲ್ಲ, ಇವತ್ತು ಲಗ್ನ ಐತೆ ಬಾ ಹೋಗಿ ಬರೋಣ ಅಂತ ತಿಳ್ಕೊಂಡು ಅಂದಾಗ ಹೆಣ್ಮಗಳು ಬಡ ಅಡುಗೆ ಮಾಡ್ಕೊಂಡು ನಾನು ಲಗ್ನಕ್ಕೆ ಹೋಗ್ಬೇಕು ಶರಣ ಬಸಪ್ಪ ಲಗ್ನಕ್ಕೆ ಹೋಗ್ಬೇಕು ಅನ್ಕೊಂತ ಏನು ಮಾಡಿದ್ಲು, ಅಡುಗೆ ಮಾಡಾಕತ್ತಿದ್ಲು. ಅದು ಕೂಸು ಒಳಕತ್ತಿತ್ತಲ್ಲ, ಅದನ್ನು ಒಂದು ಸಮಾಧಾನ ಮಾಡ್ಬೇಕಂತ ತಿಳ್ಕೊಂಡು ಕಟ್ಟಿ ಮೇಲೆ ಒಂದಿಷ್ಟು ಹಾಲು ಕುಡಿಸಿ ಮಗಿಸಿ ಮತ್ತೆ ಒಳ್ಳೆ ಬಂದು ರೊಟ್ಟಿ ಮಾಡಾಕತ್ತಿದ್ಲು. ರೊಟ್ಟಿ ಮಾಡೋದ್ರಾಗ ಅದು ಕೂಸು ಏನು ಮಾಡುತ್ತೆ, ಹೊತ್ಕೊಂತ ಹೋಗಿ ಜಗಲಿ ಮನೆಯಾಗ ಮಲ್ಕೊಂತು. ಇವ ಗಂಡ ಎಲ್ಲಿ ಹೋಗಿದ್ನ ಗೊತ್ತಿಲ್ಲ. ಇವ ಆ ಕಡೆ ಈ ಕಡೆ ತಿರುಗಾಡ್ಕೊಂತ ಬಂದು ಏನು ಮಾಡಿದ್ದ, ಕಟ್ಟಿ ಮೇಲೆ ಏನು ಮಲಗಿಸಿದ್ದ ಕೂಸು ಮಕ್ಕಂದ ಜಾಗದಾಗ ಇವ ಬಂದು ಮಲ್ಕೊಂಡ್ರಿ. ಮಲ್ಕೊಂಡಾಗ ಏನಾಯ್ತು, ಅವಾಗ ಹೆಣ್ಮಗಳು ಗಂಡ ಎಲ್ಲಿ ಹೋಗ್ಯಾನೇನೋ ಗೊತ್ತಿಲ್ಲ. ಹೊತ್ತಾತು, ನಾನು ಪುರಾಣಕ್ಕೆ ಹೋಗ್ಬೇಕು ಬಡ ಅಂತ ತಿಳ್ಕೊಂಡು ಅನ್ಕೊಂಡಾಕೆ ಏನು ಮಾಡಿದ್ಲು, ಹಿಂಗೆ ಬಡ ಕೈಯಾಗ ಒಂದಿಷ್ಟು ತಾಟ್ನಾಗ ಅಕ್ಕಿ ಹಿಡ್ಕೊಂಡು ಬಡ ಕೂಸು ಮಾಡಿ ಗಂಡನ ಎತ್ಕೊಂಡು ಹಿಂಗೆ ಬಂದ್ಲೇವ. ಭರ್ಜರಿ ನಿದ್ದೆ ಐತೈತೆ. ಹತ್ತಬೇಕಾದ್ರೆ ಏನಾಯ್ತು, ದಾರಿ ಒಳಗೆ ಒಂದು ಮುದಿ ಕೂತ್ಕೊಂಡಿತ್ತು. ಎಲ್ಲಿ ಹೊಂಟಿಯ ಶಾಂತಕ್ಕ? ಪುರಾಣಕ್ಕೆ ಹೊಂಟಿನವ. ಅಯ್ಯ ಆ ಹುಡುಗನ ಏನೇ ಎತ್ಕೊಂಡು ಹೋಕ್ಕಿದಿ ತಾಯಿ, ಇಲ್ಲಿ ನಾನು ಇಲ್ಲಿ ಆ ಹುಡುಗನ ಸಮಾಧಾನ ಮಾಡ್ಕೊಂತ ಇಲ್ಲೇ ಇರ್ತೀನಿ ಅಂತ ತಿಳ್ಕೊಂಡು ಹಿಂಗೆ ಅಂದ ಬಳಿಕ ಇಲ್ಲಿ ಬಿಡವ, ನೀ ಏನು ಸಮಾಧಾನ ಮಾಡ್ತಿ, ಹಳಾಕತ್ತಿದ್ರೆ ನೀನೇನು ಸಮಾಧಾನ ಮಾಡ್ತಿ ಅಂತ ತಿಳ್ಕೊಂಡು ಹೆಣ್ಮಗಳು ಎತ್ಕೊಂಡು ಬಂದು ಹಿಂಗೆ ಬರೋದ್ರಾಗ ಏನಾಯ್ತು, 4 ಮಂದಿ ಬೇಕಾದ ಶಾಂತಕ್ಕ ಹಿಂಗೆ ಪುರಾಣದಾಗ ಬಂದು ಕುಂದ್ರದ್ರಾಗ ಏನಂದ್ರು, ಯವ್ವ ಇಲ್ಲಿ ಬಾ ಅಂತ ತಿಳ್ಕೊಂಡು ಅನ್ನೋದ್ರಾಗ ಮಂದ್ಯಾಗ ಬಂದು ಕುಂದ್ರಿಸ್ಕೊಂಡ್ಬಿಟ್ರೆ ಆಕಿನ. ಮಂದ್ಯಾಗ ಬಂದು ಕುಂದ್ರೋರಾಗ ಅವು ಭರ್ಜರಿ ನಿದ್ದೆ ಐತಿತ್ತು. ಗೊರಕಿ ಚಲೋ ಆಗಿತ್ತು. ಭರ್ಜರಿ ನಿದ್ದೆ ಐತಿತ್ತು. ಶಾಸ್ತ್ರಿಗಳು ಜಯಘೋಷ ಮಾಡಿಬಿಟ್ರು. ಜಯ ಮಂಗಲಂ ಜೈ ನಮ ಪಾರ್ವತಿ ಶಿವಾರ ಅಂತ ತಿಳ್ಕೊಂಡು ಅಂದ್ಬಿಟ್ರು. ಎಚ್ಚರ ಆಗಿಬಿಡ್ತಾವ. ಎಚ್ಚರಾಗಿ ಹತ್ತದು, ಕೈ ಬಿಡು ನನ್ನ ಅಂದ. ಯವ್ವಾ ಸತ್ಯ ನನ್ಲಾಕೆ ಮಗ್ಲಿದ್ದಕ್ಕೆ ಅಂದ್ರೆ ಅವ್ರು, ಯಾಕಾಯವ ಹಂಗ್ಯಾಕೆ ಮಾಡ್ತಿದ್ದೆ, ಕೂಸೇನು ಅಳಕತ್ತೈತಾನೆ, ತಾಯಿಲ್ಲ ಸಮಾಧಾನ ಮಾಡ್ತೀನಿ ಅಂದ. ನೀ ಸಮಾಧಾನ ಮಾಡೋ ಕೂಸಲ್ಲ ಒಯ್ದು ಅನ್ಲಕ್ಕೆ. ಅದೇನಕ್ಕೆ ತಾಯಿ ಇಲ್ಲ ಅಂತ ತಿಳ್ಕೊಂಡು ಅಂದ್ರಾಗ ಅವ ಅಂತಾನೆ, ಕೈ ಬಿಡು ನನ್ನ. ಇಷ್ಟು ಮಂದಿ ನಾ ಗಂಡನ ಎತ್ತಿಗೆ ಮುಂದೆ ನನ್ನ ಮರ್ಯಾದೆ ಕಡಿಮೆ ಗಟ್ಟಿಯಾಗಿ ಹಿಡ್ಕೊಂಡು ಏನು ಮಾಡಕತ್ತಿದ್ಲು, ಲಾಸ್ಟಿಗೆ ಹೆಣ್ಮಗಳು ಅಂದ್ಲು, ಯವ್ವ ಕೂಸೊಳಕತ್ತೈತಾನೆ, ತಾಯಿ ಇಲ್ಲ ಅಂತ ತಿಳ್ಕೊಂಡು ಯವ್ವ ಅನ್ಲಕ್ಕೆ. ಹೆಂಗೆ ಮಾಡ್ಬೇಕಂತ ತಿಳ್ಕೊಂಡು ಅನ್ಕೊಂತ ಎದ್ದು ಹೋದು ದಾರ್ಯಾಗ ಮುದುಕಿತ್ತಲ್ಲ, ಯವ್ವ ಮತ್ತೆ ಯಾಕೆ ಹೊಳಿ ಬಂದಿ, ಇದು ಕೂಸು ಅದಕ್ಕೆ ಅನ್ಯಾನ, ಈಗಾರ ಏನಾಗೆ ತಾಯಿ ಇಲ್ಲಿ ಅನ್ಲಕ್ಕೆ. ಇದು ಸಮಾಧಾನ ಮಾಡೋದಾಗಲ್ಲ ನಿನ್ನಿಂದ ಅಂತ ತಿಳ್ಕೊಂಡು ಹೋದ್ಲು. ಮನ್ಯಾಗ ಹಟ್ಟದ ಧನ್ ಅಂತ ಹೋಗಲ್ಲ ಹೋಗೋದು. ಅವ ಅನ್ನಕತ್ತಿದ, ನನಗೆ ಕೆಳಗಿಳಿಸಿ ಇವತ್ತಿಲ್ಲ ಸಾಯಿ ನೀನು. ಅವನು ಮನೆಯಾಗೆಲ್ಲ ಹುಡುಕಾಡಕ್ಕೆ ಜಗಲಿ ಮನೆಯಾಗ ಇತ್ತರಿ. ಅದು ಕೂಸು ಕರ್ಕೊಂಡು ಬಂದ್ಲು. ಮತ್ತೆ ಒಳ್ಳೆ ಪುರಾಣಕ್ಕೆ ಬಂದು. ಅದಕ್ಕೆ ಹಿಂದಿನ ಕಾಲದಾಗ ಬಾಲ್ಯ ವಿವಾಹ ಮಾಡ್ತಿದ್ರು. A ಫಾರ್ ಏಜ್, B ಫಾರ್ ಬ್ಯೂಟಿ, C ಫಾರ್ ಕ್ಯಾರೆಕ್ಟರ್. ಶರಣ್ರೆ, A ಫಾರ್ ಏಜ್, B ಫಾರ್ ಬ್ಯೂಟಿ. ಇವತ್ತಿನ ಕಾಲದಾಗ ಏನು ಮಾಡ್ತಾರೆ, ಸುಂದರವಾಗಿರ್ತಕ್ಕಂಥ. C ಫಾರ್ ಕ್ಯಾರೆಕ್ಟರ್, ಒಳ್ಳೆಯ ಚಾರಿತ್ರ್ಯ ಗುಣ ಇರುವಂಥ ಕನ್ಯಾಮಣಿಯನ್ನು. A B C D ಫಾರ್ ಡೌರಿ. ಡೌರಿ ಅಂದ್ರೆ ಗೊತ್ತಾಕೈತಿಲ್ಲ ಯಪ್ಪ, ಡೌರಿ ನಮ್ಗೆ ಹೆಂಗೆ ಗೊತ್ತಾ, ವರದಕ್ಷಿಣ. ಇವತ್ತು ಯಾರು ವರದಕ್ಷಿಣೆ ತೊಗೊಳಂಗಿಲ್ಲ, ಹೌದಲ್ರಿ? ಯಾರು ವರದಕ್ಷಿಣೆ ತೊಗೊಳಂಗಿಲ್ಲ. D ಫಾರ್ ಡೌರಿ, E ಫಾರ್ ಎಜುಕೇಷನ್, ಹೌದಲ್ರಿ? F ಫಾರ್ ಫ್ಯಾಮ್ಲಿ, ನಮ್ಮ ಫ್ಯಾಮ್ಲಿಗೆ ಹೊಂದಿಕೆ ಆಗುವಂಥ ಕನ್ಯಾಮಣಿ. ಇನ್ನು G ಫಾರ್ ಜನರಲ್ ನಾಲೆಜ್, ಸಾಮಾನ್ಯ ಜ್ಞಾನ ಆ ಕನ್ಯಾಮಣಿಗೆ ಇರಬೇಕು. ಇನ್ನು H ಫಾರ್ ಎಲ್ತ್ ಆರ್ ಹರ್ಟ್ ಅಂತ ಕರೀತಾರೆ.
ಆರೋಗ್ಯ ಚೆನ್ನಾಗಿರಬೇಕು, ಹೃದಯನೂ ಕೂಡ ಚೆನ್ನಾಗಿರಬೇಕು. ಇಂಥ ಕನ್ಯಾಮಣಿಯನ್ನು ನೋಡಿ ಇವತ್ತಿನ ಕಾಲದಾಗ ಮದುವೆ ಮಾಡ್ಕೊತಾರ. ಆದ್ರೆ ನೆನಪಿರಲಿ ಶರಣರು, ನಾವೆಲ್ಲರೂ ಕೂಡ ನೌಕರಿ ಇದ್ದವಾಗ ಕನ್ಯಾ ಕೊಡಬೇಕಂತ ತಿಳ್ಕೊಂಡು ನಾವೆಲ್ಲರೂ ಬಯಸ್ತೀವಿ. ಆದ್ರೆ ನಾವು ನೀವೆಲ್ಲರೂ ತಿಳ್ಕೋಬೇಕು, ಒಬ್ಬ ಇಂಜಿನಿಯರ್ ಏನಾದರೂ ಏನಂತ ತಿಳ್ಕೊಂಡ್ರೆ ಒಂದು ಕಟ್ಟಡವನ್ನು ಕಟ್ಟಬಹುದು. ಶರಣರ ವಕೀಲ ಒಂದು 10 ನ್ಯಾಯವನ್ನು ಗೆಲ್ಲಬಹುದು. ಡಾಕ್ಟ್ರ ಒಂದು 10-20 ಪೇಷಂಟನ್ನು ಉಳಿಸಬಹುದು. ಇಲ್ಲ ಅಂತ ತಿಳ್ಕೊಂಡಲ್ಲ. ಆದ್ರೆ ಶರಣರ ನೆನಪಿರಲಿ, ನಮಗೂ ನಿಮಗೆಲ್ಲರಿಗೂ ಏನಂತ ತಿಳ್ಕೊಂಡ್ರೆ ಇವತ್ತಿನ ಕಾಲದೊಳಗೆ 2G ಕೊಡೋರು ಅದಾರ, 2G ಕೊಡೋರು ಅದಾರ, 5G ಕೊಡೋರು ಅದಾರ, 8G ಕೊಡೋರು ಅದಾರ, 10G ಕೊಡೋರು ಅದಾರ. ಇನ್ನು ಸ್ವಲ್ಪ ದಿನಗಳಾದ ಬಳಿಕ 20G ಕೊಡೋರು ಅದಾರ. ಆದ್ರೆ ನಮಗೂ ನಿಮಗೆಲ್ಲರಿಗೂ ಕೂಡ ಒಟ್ಟಿಗೆ ಗಂಜಿ ಕೊಡ್ತಕ್ಕಂಥವ್ರು ಯಾರಾದ್ರೂ ಇದ್ರೆ ಅದರ ಭಾರತದ ರೈತ ಅನ್ನೋದು ಮಾತ್ರ ಮರಿಬೇಡಿ. ಭಾರತದ ರೈತ ದುಡಿದು ಬೆಳೆದಾನಪ್ಪ ಅಂತ ತಿಳ್ಕೊಂಡ್ರೆ ನಾವು ನೀವೆಲ್ಲರೂ ಕೂಡ ಅನ್ನವನ್ನು ಉಣ್ಣೋದು. ರೊಕ್ಕ ಯಾರು ತಿನ್ನಕ್ಕಾಗಂಗಿಲ್ಲ, ಹಣವನ್ನು ಯಾರು ತಿನ್ನಕ್ಕಾಗಂಗಿಲ್ಲ. ಎಲ್ಲರೂ ಕೂಡ ಉಣ್ಣುವುದೇ ಅನ್ನವನ್ನು ಅಂತ ತಿಳ್ಕೋಬೇಕು. ಅನ್ನವನ್ನು ಉಣ್ಣಲಿಕ್ಕೆ ನಾವೆಲ್ಲರೂ, ಆದ್ರೆ ನಾವೆಲ್ಲರೂ ಏನು ಮಾಡ್ತೀವಿ, ರೈತ ಅಂದ ಬಳಿಕ ಹಿಂದಕ್ಕೆ ಸರಿತೀವಿ ನಾವೆಲ್ಲರೂ. ನಮ್ಮ ಮನೆಯಾಗ ಹಿಡ್ಕೊಂಡ್ರಿ. ಅದಕ್ಕೆ ನಮ್ಮ ತಂಗಿಯಾರು ತಂಗಿಯಾರು, ನೀವು ಮುಂದೆ ಕನ್ಯಾಮಣಿಯಾಗವರು ಮದುವೆ ಮಾಡ್ಕೊಳ್ಳೋರು ಅದಿರಿ, ನೀವೆಲ್ಲ ಕನಸು ಕಾಣ್ತಿರ್ತೀರಿ, ಹೌದಲ್ಲೇ? ಏನಂತ, ನನ್ನ ಗಂಡ ಇಂಜಿನಿಯರ ಇರಬೇಕು, ಹೌದಲ್ಲ, ನನ್ನ ಗಂಡ ಡಾಕ್ಟ್ರ ಇರಬೇಕಂತ ತಿಳ್ಕೊಂಡು ಅಂತಿರ್ತೀರಿ. ಆದ್ರೆ ನೆನಪಿರಲಿ, ನನ್ನ ಗಂಡ ಎಂಥವನಿರಬೇಕು ಅಂತ ತಿಳ್ಕೊಂಡ್ರೆ ಒಳ್ಳೆಯ ಸಭ್ಯಸ್ಥನಾಗಿರುವಂಥ, ಯೋಗ್ಯವಾಗಿರ್ತಕ್ಕಂಥ 4 ಮಂದಿಗೆ, ನೀವೆಲ್ಲರೂ ರೈತರಿದ್ದೀರಿ, ನಿಮ್ಮ ರೈತರು ಏನಂತ ತಿಳ್ಕೊಂಡ್ರೆ ಹೊಲದಾಗ 40 ಮಂದಿ ಕೂಲಿಯಾಳ ಹೋಗಿ ನಿಮ್ಮ ಹೊಲದಾಗ ದುಡಿತೀರ ಅಂತ ತಿಳ್ಕೊಂಡ್ರೆ ಒಬ್ಬ ರೈತ 40 ಮಂದಿ ಸಂಸಾರವನ್ನು ಸಾಗಿಸ್ತಾನ ಅಂತ ತಿಳ್ಕೊಂಡ್ರೆ ಇದಕ್ಕಿಂತ ಹೆಚ್ಚಿಂದ ಏನು ಬೇಕು ರೀ? ಇದಕ್ಕಿಂತ ಹೆಚ್ಚಿಂದ ಏನು ಬೇಕು? ನಮ್ಮ ಹೊಲದಾಗ ಒಬ್ಬ ರೈತ ಬಂದು 40 ಮಂದಿ ದುಡಿತಾರ ಅಂತ ತಿಳ್ಕೊಂಡ್ರೆ 40 ಮಂದಿ ಕುಟುಂಬವನ್ನು ಬದುಕಿಸ್ತಾನೆ ಒಬ್ಬ ರೈತ ಅಂತ ತಿಳ್ಕೊಂಡ್ರೆ ಇದಕ್ಕಿಂತ ಹೆಚ್ಚಿಂದ ಏನು ಬೇಕಾಗೈತೆ ಹೇಳ್ರಿ? ಅದಕ್ಕೆ ಅನುಕೂಲವಾಗಿರುವಂಥ ನೀವು ರೈತನನ್ನು ಮದುವೆ ಮಾಡ್ಕೊಳ್ರಿ. ಆದರೆ ಶರಣಬಸಪ್ಪನವ್ರು ಇಲ್ಲಿ ಏನಂತ ತಿಳ್ಕೊಂಡ್ರೆ ಕನ್ಯಾ ನೋಡೋಕೆ ಗುರುಗಳನ್ನ ಕರ್ಕೊಂಡು ಹೋಗ್ತಾರೆ. ನಮ್ಮಳು ಕನ್ಯಾ ನೋಡೋಕೆ ಹೊರಟ್ರು. ಊರೆಲ್ಲ ತಿರುಗಾಡ, ಆ ಕಡೆ ಈ ಕಡೆ ಎಲ್ಲ ತಿರುಗಾಡಕತ್ತಿದ್ರು. ಕನ್ಯಾ ಅಲ್ಲಿ ಅದಾವನ್ರಿ, ಇಲ್ಲಿ ಅದಾವನ್ ತಿಳ್ಕೊಂಡು, ಏಯ್ ಸುಮ್ಮನೆ ಕೂಡತಮ್ಮ, ಆ ಕಡೆ ಈ ಕಡೆ ಎಲ್ಲ ಕೇಳಕತ್ತಿದ್ರು. ನೀವೆಲ್ಲ ಕೇಳಂಗಿಲ್ಲೇನು? ಕೇಳ್ತಾರೆ, ಹಂಗಾತ ಹಿಂಗಾತ ಅಂತೇಳಿ. ಒಬ್ಬ ಕನ್ಯಾ ನೋಡಿದ. ಎಷ್ಟು ನೋಡ್ಬೇಕ್ರಿ? 20 ವರ್ಷ ಆತಿನ ಕನ್ಯಾ ನೋಡಿದ್ರಾಗ ಅದ. ನಾನು ಕನ್ಯಾ ನೋಡಕ್ಕೆ ಹೋಗಿದ್ನಂತ. ಕನ್ಯಾಮಣಿ ಕುಂದರ್ಸಿದ ಬಳಿಕ ನೋಡಿದ ಆ ಹೆಣ್ಮಗಳು ಎದ್ದು ಹೊಳಗೆ ಹೋದ್ಲು. ಅವಳಿಗೆ ಎದ್ದು ಹೊಳಗೆ ಹೋದ ಬಳಿಕ ಅವ್ರವ ಮುಂದೆ ಹೇಳಕತ್ತೇವು, ಯವ್ವ ಹೊರ ಹೆಂಗದನ ಅಂತ. ಆ ಹೆಣ್ಮಗಳು ಮತ್ತು ಬೀಗರು ಬಂದಾರೆ ಕನ್ಯಾ ನೋಡಕ್ಕಂದ್ರೆ ಮಳೆಗೆ ಅವಲಕ್ಕಿ ಮಾಡಾಕತ್ತಿದ್ಲು. ನಾನು ನೋಡಿಲ್ಲವ. ಯವ್ವ ನೀನು ನೋಡು ಹೋಗು, ಹೆಂಗದ, ನಾ ಸರಿಯಾಗಿ ನೋಡಲಿಲ್ಲ ಅಂದ. ಹೌದನ, ಬಾ ಯವ್ವ ನೀನು ನೋಡುವ ಅಂತ ತಿಳ್ಕೊಂಡು ಬಾಗಲ್ದಾಗ ಬಂದು ನೋಡಿದ್ರೆ ಅವ ಏನಂತ ತಿಳ್ಕೊಂಡ್ರೆ ಹೆಣ್ಮಗಳು, ಆ ಹೆಣ್ಮಗಳು ಇದ್ದಲ್ಲ ಅವ್ರವ್ವ, ತಂಗಿ ಇವ ನನ್ನ ನೋಡಕ್ಕೆ ಬಂದಿದ್ದ ಅಂದಕ್ಕೆ. ಇವ ನನ್ನ ನೋಡಕ್ಕೆ ಬಂದಿದ್ದು, ಇನ್ನೊಂದು ಕನ್ಯಾ ನೋಡೋದ್ರಾಗ ಮುಗಿಸಿಲ್ಲ ಇನ್ನವ. ಇನ್ನೂ ಕನ್ಯಾ ನೋಡಕತ್ತಾರೆ ಇನ್ನೂ ಎಷ್ಟೋ ಮಂದಿ. ಅದಕ್ಕೆ ಕನ್ಯಾ ನೋಡೋದಕ್ಕೆ ಕೆಲವೊಂದಿಷ್ಟು ಮಂದಿ ಅಂತಿರ್ತಾರೆ. ಅವ್ರೇನೋ ಕನ್ಯಾ ತಗೊಳ್ಳೋದು ಮಾಡಿಸ್ತಿರ್ತಾರೆ, ತಗೊಳ್ಳೋದು ಮಾಡಿಸ್ತಿರ್ತಾರಲ್ಲ. ಹಿಂಗೆಲ್ಲ ಹೇಳಿದ್ರು ನನಗೆ. ನಾ ಏನು ತಗೊಳ್ಳೋದು ಮಾಡಂಗಿಲ್ಲ ರೀ. ಆದ್ರೆ ನಾವು ಪುರಾಣಕ್ಕೆ ಬಳ್ಳಾರಿಗೆ ಹೋಗಿದ್ದೆ. ಬಳ್ಳಾರಿ ಪುರಾಣಕ್ಕೆ ಹೋದಾಗ ಏನಾಯ್ತು, ಒಬ್ರು ಹೇಳಿದ್ರು, ಇಲ್ರಿ ಅಜ್ಜರ ಹಿಂಗೆ ನೋಡ್ರಿ ಅಂದ್ರು. ಆಯ್ತು ಬಿಡ್ರಿ ಅಜ್ಜರ ಅಂತ ತಿಳ್ಕೊಂಡು ಅವ್ರಿಗೆ ಹೇಳಿ ಕರ್ಕೊಂಡು ಬಂದು ತೋರಿಸಿದೆ. ಹಿಂಗೆ ನೋಡ್ರಿ ಅಂತಾರೆ ಕನ್ಯಾ ಐತೆ ಅಂತ. ಅವ್ರು ಕನ್ಯಾ ನೋಡ್ಬೇಕಾದ್ರೆಲ್ಲ ಹೇಳಿದರು, ನೋಡ್ರಿ ಹುಡುಗರು ಅವರೆಲ್ಲ ಹೇಳಿದರು, ಹುಡುಗಿ ಏನು ಕಲ್ತಾಳೆ, ಹಿಂಗೆ BA ಕಲ್ತಾಳ್ರಿ, ಹಿಂಗಾಗೈತಿ, MA ಕಲ್ತಾಳೆ ಎಲ್ಲ ಅಂತ ತಿಳ್ಕೊಂಡಂದ್ರು. ಅವ್ರ ಮನೆ ದೊಡ್ಡ ಮನೆಯಾಗ ಅವ್ರು ಹೇಳಿದರು, ಹಿರಿಯರೆಲ್ಲ ಕೂತ್ಕೊಂಡು ಏನಂದ್ರೆ, ಅಲ್ರಿ ಅಡುಗೆ ರೊಟ್ಟಿ ಮಾಡ್ತಾಳನ್ರಿ, ಮಾಡ್ತಾಳ್ರಿ, ಚಪಾತಿ ಮಾಡ್ತಾಳ್ರಿ ಅನ್ನಂಗಂದ್ರೆ ಅಲ್ಲೊಬ್ಬ ಇದ್ನಲ್ಲ ಅವ ಏನಂತ ತಿಳ್ಕೊಳೋದು, ಮನ್ಯಾಗ ಹಿರಿಯ ಅವ ಅಂದ A to Z ಮಾಡ್ತಾಳ್ರಿ ಅನ್ಲೈಕ್. ಮನ್ಯಾಗಿದ್ದವ ಏನಂದ A to Z ಮಾಡ್ತಾಳೆ. ಭಾಳ ಖುಷಿ ಆಯ್ತು. ರೊಟ್ಟಿ ಮಾಡ್ತಾಳೆ, ಪಲ್ಯ ಮಾಡ್ತಾಳೆ, ಪಲಾವ್ ಮಾಡ್ತಾಳೆ, ಎಲ್ಲದ ಮಾಡ್ತಾಳೆ, ಇಡ್ಲಿ ಮಾಡ್ತಾಳೆ, ಸಾಂಬಾರು ಮಾಡ್ತಾಳೆ ಅಂದ್ರೆ ಖುಷಿ ಆಗಿಬಿಡುತ್ತೆ ಅವ್ರಿಗೆ. A to Z ಅಂದ್ರೆ ಏನು ತಿಳ್ಕೊಂತೀರಿ? ಎಲ್ಲದು ಬರ್ತೈತೆ ಅಂತ ತಿಳ್ಕೊಳೋದು, ಹೌದಲ್ರಿ? ಹಂಗಾಗಿ ಖುಷಿಯಾಗಿ ಅವ್ರು ಏನು ಮಾಡಿದ್ರು, ಆಯ್ತು ರೀ ನಮ್ಮ ಕನ್ಯಾಮಣಿ ಮನಸ್ಸಿಗೆ ಬಂದೈತೆ ಮದುವೆ ಮಾಡ್ಕೊತೀವಿ ಅಂದ್ಕೊಂಡು ಮದುವೆ ಮಾಡಿದ ಬಳಿಕ ಮತ್ತು ಹೆಣ್ಮಗಳು ಬಂದು ನಡಿಯಕ್ಕೆ ಬಂದ್ಲು, ಗಂಡನ ಮನೆಯಾಗ ಬಂದ್ಲು. ಒಂದು ಅವತ್ತೇನು ಬಂದಿದ್ದಲ್ಲ ಅವತ್ತು ಅಡುಗೆ ಮಾಡಾಕತ್ತಿಲ್ಲ. ಏನು ಮಾಡಿದ್ಲು, ಬೆಳಿಗ್ಗೆ ಮನ್ಯಾಗ ಎಲ್ಲರೂ ಖುಷಿ ಪಟ್ಟಿದ್ರು. ಏನಂತ, ರೊಟ್ಟಿ ಮಾಡ್ತಾಳೆ, ಅನ್ನ ಮಾಡ್ತಾಳೆ, ಎಲ್ಲದೂ ಮಾಡ್ತಾಳೆ ಅಂತ ತಿಳ್ಕೊಂಡು ಹೆಣ್ಮಗಳು ಖುಷಿ ಪಟ್ರಲ್ಲ. ಖುಷಿ ಪಡೋದ್ರಾಗ ಹೆಣ್ಮಗಳು ಏನು ಮಾಡಿದ್ಲು, ಬೆಳಗ್ಗೆ ಅನ್ನ ಮಾಡಿದ್ಲು, ಅದರಾಕ ಜುನಕ ಮಾಡಿದ್ಲು. ಮಧ್ಯಾಹ್ನ
ಅನ್ನ ಮಾಡಿದ್ಲು ಜುನುಕ ಮಾಡಿದ್ಲು, ರಾತ್ರಿ ಅನ್ನ ಜುನುಕ, ಮಾರನೇ ದಿವಸ ಅನ್ನ ಜುನುಕ, ಮತ್ತು ರಾತ್ರಿ ಅನ್ನ ಜುನುಕ. ಇದು ಹಿಂಗೆ 8-10 ದಿನ ಆಗ್ತದ್ರಿ ಇದು ಅನ್ನ ಜುನುಕ. ನನಗೆ ಫೋನ್ ಹಚ್ಚಿದ್ರು ಅವರು, ಮುತ್ಯಾರ ಏನ್ರಿ ಆ ಹುಡುಗಿ A to Z ಮಾಡ್ತಾಳೆ ಅಡುಗೆ ಅಂತ ತಿಳ್ಕೊಂಡು ಅಂದಿದ್ರಿ, ಮತ್ತು ಬರೀ ಅನ್ನ ಜುನುಕ ಮಾಡಾಕತ್ತಾಳ, ಏನದು ಅಂತ ತಿಳ್ಕೊಂಡು ಅಂದಾಗ ನನಗೆ ಗೊತ್ತಿಲ್ಲ ತಡಿಪ. ಮತ್ತು A to Z ಅಂದ್ರೆ ನಾನು ಏನು ತಿಳ್ಕೊಂಡಿದ್ದೆ, ರೊಟ್ಟಿಯಿಂದ ಹಿಡ್ಕೊಂಡು ಎಲ್ಲದೂ ಮಾಡಕ್ಕೆ ಬರ್ತೈತೆ ಅಂತ ತಿಳ್ಕೊಂಡು ಹಿಂಗೆ ತಿಳ್ಕೊಂಡಿದ್ದೆ. ಅವ್ರಿಗೆ ಫೋನ್ ಹಚ್ಚಿ ಕೇಳ್ತೀನಿ ತಡಿ ಅಂತ ತಿಳ್ಕೊಂಡು ಕೇಳಿದೆ. ಅಲ್ರಿ ನಿಮ್ಮ ಹೆಣ್ಮಗಳು ಹಿಂಗೆ A to Z ಮಾಡ್ತಾಳೆ ಅಂದ್ರೆ ರೊಟ್ಟಿಯಿಂದ ಹಿಡ್ಕೊಂಡು ಎಲ್ಲದೂ ಮಾಡ್ತಾಳೆ ಅಂತ ತಿಳ್ಕೊಂಡಿದ್ವಿ, ಬರೀ ಅನ್ನ ಜುನುಕ ಮಾಡಾಕತ್ತಾಳಲ್ರಿ ಅಂತ ತಿಳ್ಕೊಂಡು ಅಂದಾಗ ಅವ ಫೋನ್ಯಾಗ ಹೇಳಾಕತ್ತಿದ, ನಿಮಗಿನ್ನೂ ತಿಳಿದಿಲ್ಲನ್ರಿ ಅಂದವ. ಏನು ಅಂತ ತಿಳ್ಕೊಂಡಂದ್ರೆ ನಾ ಏನು ಹೇಳೀನಿ A to Z ಅಂತ ತಿಳ್ಕೊಂಡು ಅರ್ಥ ಆಗಿಲ್ಲ ನಿಮಗೆ ಅಂದವ. ಯಾಕೆ ಅಂದೆ, A to Z ಅಂದ್ರೆ ಇನ್ನೂ ಅರ್ಥ ಆಗಿಲ್ಲನ, ಏನಂತ, A ಅಂದ್ರೆ ಅನ್ನ, Z ಅಂದ್ರೆ ಜುನುಕ. ಹಿಂಗೆ ಮಾಡಿರಿ ಮತ್ತೆ, ಹೌದಲ್ಲ? ಏನು ಆಗಿದ್ದಾಗಿ ಹೊತ್ತು ಮದುವೆ ಮಾಡ್ಕೊಂಡಿರಿ, ಇನ್ನು ಮೇಲೆ ಚೆಂದಾಗಿ ಸಂಸಾರ ಮಾಡ್ಕೊಂಡವ್ರು, ಯಾಕೆ ಕಲಸ್ರಿ, ರೊಟ್ಟಿ ಕಲಸ್ರಿ, ಚಪಾತಿ ಮಾಡೋದು ಕಲಸ್ರಿ, ಎಲ್ಲದ ಕಲಸ್ರಿ ಅಂತ ತಿಳ್ಕೊಂಡು ಎಲ್ಲ ಹೇಳಿದ ಬಳಿಕ ಆ ಹೆಣ್ಮಗಳು ಏನಂತ ತಿಳ್ಕೊಂಡು ಅಂದ್ರೆ, ಮುಂಜಾನೆ 9 ಗಂಟೆ ಆದರೆ ಎದ್ದೇಳಿಲ್ಲ ಆಕೆ. ಮುಂಜಾನೆ 9 ಗಂಟೆ ಆದರೆ ಎದ್ದೇಳ್ತಿದ್ದಿಲ್ಲ. ಮತ್ತು ಒಳ್ಳೆ ಫೋನ್ ಹಚ್ಚಿದ್ರು ಒಂದು 2 ತಿಂಗಳಾದ ಬಳಿಕ, ಮುತ್ಯಾರ ಏನು ರೀ ಒಟ್ಟು 9 ಗಂಟೆ ಆದ್ರೆ ಒಟ್ಟು ಎದ್ದೇಳವಳು, ನೀವರ ಒಂದು ಸ್ವಲ್ಪ ಹೇಳ್ರಿ ಅಂತ ತಿಳ್ಕೊಂಡಂದು. ನಾನು ಏನು ಹೇಳ್ಬೇಕಪ್ಪ ಅಂತ ತಿಳ್ಕೊಂಡಂದು ಅವ್ರಿಗೆ ಒಂದು ಮಾತು ಹೇಳಿದೆ, ನೋಡಪ್ಪ ಏನು 9 ಗಂಟೆ ಮಟ್ಟ ಏನು ಹೆಣ್ಮಗಳು ಮಲ್ಕೊಂತಾಳಲ್ಲ, ಆ ರೂಮ್ನ ಹತ್ರ ಹೋಗ್ರಿ, ಬಾಗಿಲ್ದಾಗ ನಿಂತ್ಕೋರಿ, ಅತ್ತೆ ಒಂದು ಕಸಬರಿಗೆ ಹಿಡ್ಕೋರಿ, ಮಾವೊಂದು ಕಸಬರಿಗೆ ಹಿಡ್ಕೋರಿ, ಗಂಡೊಂದು ಕಸಬರಿಗೆ ಹಿಡ್ಕೋರಿ ಅಂದ ನಾನು. ಯಾಕ್ರಿ ಮುತ್ಯಾರ, ಈ ರೂಮ್ ಕಸ ನಾ ಹೊಡಿತೀನಿ ಅಂತ ತಿಳ್ಕೊಂಡು ಅತ್ತೆ ಅನ್ಲಿ, ಮಾವ ನಾನು ಹೊಡಿತೀನಿ ಅನ್ನೋ, ಗಂಡ ನೀನು ಅಂತ ತಿಳ್ಕೊಂಡು ನನ್ನ ಅದು ನಾಚಿಗೆ ಬಂದಾರ ಎದ್ದೇಳ್ತಾಳ ಅಂತ ತಿಳ್ಕೊಂಡು ನಾನು ಅಂದ ಬಳಿಕ ಇವ್ರು 3 ಹೋಗಿ ನಿಂತ್ಕೊಂಡು ಅನ್ನಕತ್ತಿದ್ರು. ಏನಂತ, ಇವ್ರು 3 ಹೋಗಿ ಅನ್ನಕತ್ತಿದ್ರಂತ, ಕಸ ನಾ ಹೊಡಿತೀನಿ ಅಂತ ಅತ್ತೆ ಅನ್ಲು, ಮಾವ ನಾನು ಹೊಡಿತೀನಿ ಕಸ, ಗಂಡ ನಾ ಹೊಡಿತೀನಿ ಅಂತ ಇವ್ರು 3 ಗುದ್ದಾಡಕತ್ತಿದ್ರು. ಆ ಗುದ್ದಾಡೋದು ನೋಡಿದ ಬಳಿಕ ಎಚ್ಚರಾತಕಿ. ಎಚ್ಚರ ಆದ ಬಳಿಕ ಆ ಹೆಣ್ಮಗಳನ್ನ ಕತ್ತಿದ್ಲು, ಯಾಕೆ ಗುದ್ದಾಡಕತ್ತೀರಿ, ನಾ ಕಸ ಹೊಡಿತೀರಿ ಅಂದ ಬಳಿಕ ಸೊಸಿ ಅಂದ್ಲು, ಯಾಕೆ ಗುದ್ದಾಡ್ತೀರಿ, ಮುಂಜಾನೆ ಒಬ್ರನ್ರಿ, ಮಧ್ಯಾಹ್ನ ಒಬ್ರನ್ರಿ, ರಾತ್ರಿ ಒಬ್ರನ್ರಿ ಅನ್ಲಕ್ಕೆ. ಮಾವಂದ ದೊಡ್ಡಕ್ಕಿದ್ದಿ ಉಪ್ಪಿಟ್ಟು ತಿಂದು ಮಳೆ ಮೊಕ್ಕ ಬಾ ಅನ್ಲಕ್ಕೆ. ಏನು ಮಾಡೋದು, ಇಂಥವ್ರು ಇರ್ತಾರೆ ಜಗತ್ತಿನೊಳಗೆ ಶರಣರ. ಹಾಗಾಗಿ ಅಲ್ಲಿ ಏನಂತ ತಿಳ್ಕೊಂಡು ಅಂದ್ರೆ, ಶರಣ ಬಸವೇಶ್ವರರನ್ನು ಕರೆದುಕೊಂಡು ಹೋದರು. ಅಫ್ಜಲ್ಪುರ ತಾಲೂಕಿನೊಳಗೆ ಮಾಶಾಳ್ಪುರ ಅಂತ ಬರ್ತೈತಿ. ಅಫ್ಜಲ್ಪುರ ತಾಲೂಕಿನೊಳಗೆ ಮಾಶಾಳ್ಪುರದಾಗ ಗುರುಗಳ ಹೋಗ್ತಾರೆ. ಅಲ್ಲಿ ಹೋದ ಬಳಿಕ ಅಲ್ಲಿ ಬಾವಿ ಶಾಂತಲಿಂಗಪ್ಪ ಅಂತ ತಿಳ್ಕೊಂಡು ಒಬ್ಬ ಸದ್ಭಕ್ತನ ಮನೆಗೆ ಹೋಗ್ತಾರ. ಹಿಂಗೆ ಡಮಣಿ ಬಂಡಿ ಕಟ್ಕೊಂಡು ಹೋಗಿರ್ತಾರ. ಶರಣರು ಮಾತಾಡಬೇಡಿ, ಈ ಕಡೆ ಲಕ್ಷ್ಯ ಇರಲಿ. ಡಮಣಿ ಬಂಡಿ ಕಟ್ಕೊಂಡು ಹೋಗಿರ್ತಾರ. ಗುರುಗಳು ಹಿಂಗೆ ಹೋದ ಬಳಿಕ ಮನೆ ಒಳಗೆ ಬಾವಿ ಶಾಂತಲಿಂಗಪ್ಪನವರು ಮನೆ ಹತ್ರ ಹೋಗ್ತಾರೆ. ಡಮಣಿ ಬಂಡಿ ಕಟ್ಕೊಂಡು ಹೋದಾಗ ಅವಾಗ ಭಾಳ ಖುಷಿಪಟ್ಟರು, ಯಾರೋ ಅಜ್ಜರು ಬಂದಾರ ಅಂತ ತಿಳ್ಕೊಂಡು ಖುಷಿಪಟ್ಟ ಬಳಿಕ ಮನೆಯಾಗಿರ್ತಕ್ಕಂಥ ಮಹಾದೇವಮ್ಮನವ್ರಿಗೆ ಹೇಳಿದ್ರಂತ, ಮಹಾದೇವಿ ಯಾರೋ ಗುರುಗಳು ಬಂದಾರ, ನಡಿ ಹೊರಗಡೆ ಅಂಗಳದಾಗ ಹೋಗೋ ನಡಿ ಅಂತ ತಿಳ್ಕೊಂಡು ಒಂದು ಬಳಿಕ ಗುರುಗಳು ಡಮಣಿ ಬಂಡಿಯಿಂದ ಕೆಳಗೆ ಹಿಂಗೆ ಇಳಿಯಕತ್ತಿದ್ರಂತ. ಇಳಿಯೋದ್ರೊಳಗೆ ಆಗಿ ಆ ತಾಯಿ ಏನಂತ ತಿಳ್ಕೊಂಡಂದ್ರೆ, ಮಹಾದೇವಿ ಮನೆ ಒಳಗಿಂದ ಕೊಡದ ನೀರನ್ನು ತೆಗೆದುಕೊಂಡು ಬಂದು ಹೊಡೋಡಿ ಬಂದು ಗುರುಗಳ ಪಾದಕ್ಕೆ ನೀರು ಹಾಕಾಕತ್ತಿದ್ಲಂತ. ನೋಡಿ ಹೆಂಗಿರ್ಬೇಕು. ಗುರುಗಳ ಪಾದಕ್ಕೆ ನೀರು ಹಾಕ್ಕೊಂತ ಮನೆಯಾಗ ಕರ್ಕೊಂಡು ಹೋದ ಬಳಿಕ ಅವ್ರು ಅಂತಾರ, ಗುರುಗಳು ಅಂದ್ರಂತ, ಯಪ್ಪ ನಾ ನಿಮ್ಮ ಮನೆಯಾಗ ಸ್ನಾನ ಪೂಜೆ ಮಾಡ್ಕೋಬೇಕಂತ ತಿಳ್ಕೊಂಡ್ರಂತ. ಮಾಡ್ಕೊಡ್ರಲ್ಲ ಅಂತ ತಿಳ್ಕೊಂಡ್ರಂತ. ಸ್ನಾನ ಮಾಡಿದ್ರಂತ, ಪೂಜೆ ಆತಂತ, ಪ್ರಸಾದ ಆತಂತ. ಮನೆ ಒಳಗೆ ಓಡಾಡುವುದನ್ನು ನೋಡಿದ್ರಂತ. ಗುರುಗಳು ಮನೆ ಒಳಗೆ ಏನೇನೆಲ್ಲ ಓಡಾಡಕತ್ತಾಳ, ಗುರುಗಳಿಗೆ ಪೂಜಾಕ್ಕೆ ತಟ್ಟಿಲ ರೆಡಿ ಮಾಡಕತ್ತಾಳ, ಪೂಜೆದಕ್ಕೆ ಹೂವು ರೆಡಿ ಮಾಡಕತ್ತಿದ್ಲಂತ. ಇಷ್ಟೆಲ್ಲ ನೋಡಿದ ಬಳಿಕ, ಪ್ರಸಾದವನ್ನು ತಯಾರು ಮಾಡುವುದನ್ನು ನೋಡಿದ ಬಳಿಕ ಅವಾಗ ಬಾವಿ ಶಾಂತಲಿಂಗಪ್ಪನ ಕರೆದ್ರಂತ. ಗುರುಗಳು ಮರಳಾರಾಧ್ಯರು, ಬಾ ಇಲ್ಲಿ ಅಂದ್ರಂತ. ಬಾವಿ ಶಾಂತಲಿಂಗನ ಕರೆದ್ರು. ಏನಪ್ಪ ಶಾಂತಲಿಂಗಪ್ಪ, ನಾವು ನಿಮ್ಮನ್ನೊಂದು ಮಾತು ಕೇಳಬೇಕಂತ ಮಾಡೀನಿ, ಹೇಳ್ರಪ್ಪ ಏನಂತ. ಏನೇ ಇಲ್ಲ, ನಮ್ಮ ಶರಣ ಬಸ್ಸುಗ ಇಲ್ಲದಾನಲ್ಲ, ನಮ್ಮ ಶರಣ ಬಸ್ಸುಗ ನಿನ್ನ ಮಗಳನ್ನು ಕೊಟ್ಟು ಮದುವೆ ಮಾಡಿಬಿಡು, ಭಾಳ ಚಲೋ ಆಕೈತಿ ಅಂತ ತಿಳ್ಕೊಂಡಂದ್ರಂತ. ಭಾಳ ಚಲೋ ಆಕೈತಿ, ಮದುವೆ ಮಾಡಂತ ತಿಳ್ಕೊಂಡಂದಾಗ, ಆಯ್ತು ರೀ ಪರ, ನೀವು ಹೆಂಗೆ ಅಂತೀರಿ ಹಂಗೆ ಆಗಲಿ, ಗುರುವಿನ ಮಾತು ಮಿಕ್ಕಕ್ಕೆ ಬರಂಗಿಲ್ಲಪ್ಪ, ನೀ ಹೆಂಗೆ ಅಂತೀರಿ ಹಂಗೆ ಆಗಲಿ ಅಂತ ತಿಳ್ಕೊಂಡು ಗುರುಗಳ ಮಾತಿಗೆ ಒಪ್ಪಿಗೆಯನ್ನು ಪಟ್ಟ. ಅಫ್ಜಲ್ಪುರ ತಾಲೂಕಿನೊಳಗೆ ಮಾಶಾಳ್ಪುರ ಅಂತ ತಿಳ್ಕೊಂಡು ಬಾವಿ ಶಾಂತಲಿಂಗಪ್ಪನ ಮಗಳಾದ ಮಹಾದೇವಿಯನ್ನು ಕನ್ಯಾ ನೋಡಿದರು, ಖುಷಿ ಪಡ್ತಾರೆ. ಇಂಥ ದಿವಸ ಮದುವೆ ಮಾಡಬೇಕಂತ ತಿಳ್ಕೊಂಡು ಹೇಳಿದ ಬಳಿಕ ಅರಳಗುಂಡಿಗೆ ಒಳಗೆ ಅವತ್ತಿನ ದಿನಮಾನದಲ್ಲಿ
ಆದಯ್ಯ ಮಡಿಯಮ್ಮನವರು ಏನಂತ ತಿಳ್ಕೊಂಡ್ರೆ ಅವತ್ತಿನ ದಿನಮಾನದೊಳಗೆ ಆದಯ್ಯ ಮಡಿಯಮ್ಮನವರು ಬಹಳಷ್ಟು ಅತ್ಯಂತ ಅದ್ಭುತವಾಗಿರುವಂಥ ಮದುವೆ. ಮಾಶಾಳಪುರದಿಂದ 100 ಬಂಡಿಗಳನ್ನು ಕಟ್ಕೊಂಡು ಬಂದ್ರಂತೆ ಬಾವಿ ಶಾಂತಲಿಂಗಪ್ಪನವರು. 100 ಬಂಡಿಗಳನ್ನು ಪುರಾಣದಲ್ಲಿ ಬರ್ಕೊಂಡು ಬರ್ತಾರೆ. 100 ಬಂಡಿಗಳನ್ನು ಕಟ್ಕೊಂಡು ಬಂದ್ರಂತ ಅವತ್ತಿನ ದಿನಮಾನದಲ್ಲಿ ಬಂದು ಅತ್ಯಂತ ವೈಭವದಿಂದ ನಡೆದಿರ್ತಕ್ಕಂಥ ಮದುವೆ. ಆ ಮದುವೆ ಇವತ್ತು ನಮ್ಮ ಹಡಗಲಿ ಗ್ರಾಮದೊಳಗೆ ನಾವು ನೀವೆಲ್ಲರೂ ಕೂಡಿಕೊಂಡು ಕಣ್ಣು ಮನಗಳ ತುಂಬುವಾಗಿರ್ತಕ್ಕಂಥ ಮದುವೆ ಸಮಾರಂಭ. ನಾವೆಲ್ಲರೂ ಕೂಡ ಅವತ್ತಿನ ದಿನಮಾನದಲ್ಲಿ 200 ವರ್ಷಗಳ ಹಿಂದೆ ಈ ಘಟನೆಯನ್ನು ನೋಡಿಲ್ಲ, ಈ ಲೀಲೆಯನ್ನು ನೋಡಿಲ್ಲ. ಆದರೆ ಇವತ್ತು ಪುರಾಣದ ಸಂದರ್ಭದಲ್ಲಿ ಇವತ್ತು ಶರಣರ ಒಂದು ಪುರಾಣದೊಳಗೆ ನಾವು ಮದುವೆ ಕಾರ್ಯಕ್ರಮ ನೋಡಕತ್ತೀವಲ್ಲ, ನಾವು ನೀವೆಲ್ಲರೂ ಭಾಗ್ಯವಂತರು ಪುಣ್ಯವಂತರು ಅಂತ ತಿಳ್ಕೋಬೇಕು ಶರಣರ. ಅಂಥ ಒಂದು ಮದುವೆ ಕಾರ್ಯಕ್ರಮ ಇವತ್ತು ಹೆಣ್ಣಿನವರು ಯಾರೇ ಹೆಣ್ಣವ್ರು ಯಾರು? ವಿಜಯಕುಮಾರ್ ಹಿರೇಮಠ್ ಅವರು ಬಾವಿ ಶಾಂತಲಿಂಗಪ್ಪದವರ ಸ್ವರೂಪದವರು. ಅವರಿಗೊಂದು ಸರ ಜೋರಾದ ಚಪ್ಪಾಳಿನ ತಟ್ಟಬೇಕು. ಅದೇ ಗಂಡಿನವರಾಗಿರ್ತಕ್ಕಂಥವರು ಸಿದ್ಧಲಿಂಗಯ್ಯ ಸ್ವಾಮಿ ಅವರು ಅದಲ್ಲ, ಸಿದ್ಧಲಿಂಗಯ್ಯ ಸ್ವಾಮೀಜಿಯವರು, ಅವರು ಅರಳಗುಂಡಿಗೆಯ ಸಾಲುಕ್ಯ ಮನೆತನದ ಆದಯ್ಯ ಮಡಿಯಮ್ಮನವರು. ಅವರಿಗೊಂದು ಸರ ಜೋರಾದ ಚಪ್ಪಾಳೆ ತಟ್ಟಿ ಈಗ ಆ ಮುಂದಿನ ಕಾರ್ಯಕ್ರಮವನ್ನು ನೆರವೇರಿಸಬೇಕಂತ ತಿಳ್ಕೊಂಡು ಕೇಳಿಕೊಳ್ತಾ ಇದ್ದೀನಿ.